ನಿನ್ನೆಯ ದಿವಸ ಶ್ರೀಗಿರಿಯ ಮಲ್ಲಿನಾಥನ ಚರಿತ್ರೆಯಲ್ಲಿ ನಾವೆಲ್ಲರೂ ನೋಡ್ಕೊಂಡು ಬರಕತ್ತೀವಿ ಏನು ನಡೀತು ಅನ್ನುವುದನ್ನು. ಇವತ್ತಿನ ದಿವಸ ಶ್ರೀಗಿರಿಯ ಮಲ್ಲಿನಾಥನನ್ನ ನಾವು ಬಾ ಅಂತ ತಿಳ್ಕೊಂಡು ಕರೆಯುವುದು. ನಾವಷ್ಟೇ ಅಲ್ಲ, ಋಷಿ ಮುನಿಗಳು ಕೂಡ ತಪಸ್ ಮಾಡುತ್ತಾರೆ. ಆದ್ರೆ ಒಂದು ಮಾತು ನೆನಪಿರಲಿ, ಸಿದ್ಧಿ ಪುರುಷರು ತಪಸ್ವಿಗಳು ಇರುವಂತ ಭೂಮಿ ಅದು ಪಾವನ ಭೂಮಿ, ಅದು ಭಾರತ ಮಾತ್ರ. ಇಲ್ಲಿ ಸಿದ್ಧಿ ಪುರುಷರನ್ನ ನಾವು ನೋಡ್ಕೊಂಡು ಬರುತ್ತೀವಿ, ಇಲ್ಲಿ ಮಹಾತ್ಮರನ್ನ ನೋಡ್ಕೊಂಡು ಬರುತ್ತೀವಿ, ಅವತಾರಿಕ ಪುರುಷರನ್ನ ನೋಡ್ಕೊಂಡು ಬರುತ್ತೀವಿ. ಇದು ಭಾರತ ಏನಂತ ತಿಳ್ಕೊಂಡ್ರ ನಾವು ನೀವೆಲ್ಲರೂ ಕೂಡ ಒಂದು ಮಾತು ನೆನಪಲ್ಲಿರಬೇಕು. ಭಾರತ ಏನಂತ ತಿಳ್ಕೊಂಡ್ರ ಪರದೇಶದವರು ನಮ್ಮ ದೇಶಕ್ಕೆ ಬರುವಂತ ಸಮಯದೊಳಗ ಅವ್ರು ಹೇಳ್ತಾರಂತ, ಭಾರತದಲ್ಲಿ ಏನಂತ ತಿಳ್ಕೊಂಡ್ರ ನಾವು ಹೋಗ್ಬೇಕಾದ್ರ, ಭಾರತಕ್ಕೆ ನಾವು ಹೋಗ್ಬೇಕಾದ್ರ ಅವರು ತಾವು ಕಾಲೊಳಗೆ ಹಾಕಿಕೊಂಡಿರುವಂತ ಜೋಡುಗಳನ್ನ ಅಲ್ಲೇ ಬಿಟ್ಟು ಬರ್ತಾರೆ. ಯಾಕೆಂತ ತಿಳ್ಕೊಂಡ್ರ ಭಾರತ ಅನ್ನೋದು ಒಂದು ಪವಿತ್ರವಾಗಿರುವಂತ ದೇವಸ್ಥಾನ ಇದ್ದ ಹಾಗೆ. ಪ್ರತಿಯೊಂದು ನಾವೆಲ್ಲರೂ ನೋಡ್ಕೊಂಡ್ ಬರಬೇಕು. ಏನಂತ ತಿಳ್ಕೊಂಡ್ರೆ, ಯಾಕೆ ಅಂತ ತಿಳ್ಕೊಂಡ್ರ ನಾವು ನೀವುಗಳೆಲ್ಲ ತಿಳಿದುಕೊಳ್ಳಬೇಕು. ಡಚ್ ದೇಶದಿಂದ ಒಬ್ಬ ಪಾದ್ರಿ ಬರ್ತಾನೆ. ಆ ಡಚ್ ದೇಶದಿಂದ ಪಾದ್ರಿ ಬಂದಾಗ ಪಾದ್ರಿ ಎಲ್ಲಾ ಕಡೆ ತಿರುಗಾಡಿದ. ಎಲ್ಲಾ ಕಡೆ ತಿರುಗಿದ ಬಳಿಕ ನೋಡಿಕೊಂಡು ಹೋಗಿ ಹೇಳುತ್ತಾನಂತೆ, ಭಾರತ ದೇಶದವರು ಏನಂತ ತಿಳ್ಕೊಂಡ್ರ ದೇವರನ್ನ ಸದಾವಕಾಲ ಕೊರಳಲ್ಲಿ ಕಟ್ಟಿಕೊಂಡು ತಿರುಗಾಡುವ ನಿಜವಾದ ಮಾತನಾಡುವ ದೇವರುಗಳು ಅಂತ ತಿಳ್ಕೊಂಡ್ರ. ಡಚ್ ದೇಶದ ಒಬ್ಬ ಪಾದ್ರಿ ಬಂದು ಈ ಮಾತುಗಳನ್ನ ಹೇಳಿ ಹೋಗ್ತಾನಂದ್ರೆ ಎಂತ ಮಾತಿರಬೇಕು. ಸುಮ್ಮನೆ ಅಲ್ಲ, ನಾವೆಲ್ಲರೂ ದೇವರನ್ನ ಕೊಳಾಗ ಲಿಂಗ ರೂಪದೊಳಗ ನಾವೆಲ್ಲರೂ ಹಾಕಿಕೊಂಡು ದೇವರ ಸ್ವರೂಪದೊಳಗೆ ಹೋಗ್ತಿರುತ್ತೆ. ಅದಕ್ಕೆ ಅಷ್ಟೊಂದು ಭಾವನೆ. ಭಾರತ ದೇಶದವರು ಇಷ್ಟೊಂದು ತಿಳ್ಕೊಂಡು ಪವಿತ್ರತೆ ಅಷ್ಟೇ ಅಲ್ಲ, ಋಷಿ ಮುನಿಗಳು ಏನಂತ ತಿಳ್ಕೊಂಡ್ರ ತಪಸ್ ಮಾಡ್ತಾರ. ಎದರ ಸಲುವಾಗಿ ಅವರು ತಪಸ್ ಮಾಡ್ಯಾರ? ಮಹಾನ್ ಋಷಿಗಳು ಏನಂತ, ಹೇ ಪರಮಾತ್ಮನೇ ನನಗೆ ಒಂದಿಷ್ಟು ದರ್ಶನವನ್ನು ಕೊಡು. ಅಷ್ಟೇ ಅಲ್ಲ, ಈ ಭೂಮಿಯನ್ನ ಪಾವನ ಮಾಡುವುದಕ್ಕಾಗಿ ಈ ಭೂಮಿಗೆ ನೀನು ಅವತಾರವಾಗಬೇಕು, ನೀ ಭೂಮಿಗೆ ಬಾರೋ ಅಂತ ತಿಳ್ಕೊಂಡು ಕರೆದಾರ. ನೋಡಿ ಹೆಂಗಿರ್ಬೇಕು, ಹೌದಲ್ರಿ? ಇಷ್ಟು ಪವಿತ್ರತೆಯಿಂದ ತುಂಬಿಕೊಂಡಿರ್ತಕ್ಕಂಥ ಭಾರತ ಇದು. ಯಾಕೆ ಭಾರತ ಇಷ್ಟು ದೊಡ್ಡದಾಗ್ತದೆ, ಭಾರತ ಯಾಕೆ ಪವಿತ್ರತೆ ಕಾಪಾಡ್ತದ ಅಂತ ತಿಳ್ಕೊಂಡ್ರ, ನಾವು ನೀವೆಲ್ಲರೂ ಕುಳಿತುಕೊಂಡು ಈ ಸಮಯದೊಳಗೆ ನಾವೆಲ್ಲರೂ ಕೂಡ ಆಧ್ಯಾತ್ಮದ ಪ್ರವಚನವನ್ನ ಆಧ್ಯಾತ್ಮದ ಮುಖಾಂತರವಾಗಿ ನಾವೆಲ್ಲರೂ ಕೂಡ ದೇವರನ್ನ ಕಾಣಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಆತುರಿತೀವಿ, ಅಂಬಲಿಸ್ತೀವಿ, ಹೌದಲ್ರಿ? ದೇವರನ್ನ ಹಿಂಗ ನಡೆದೈತಪ್ಪ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಹಿಂಗ ಈ ಸಮಯದೊಳಗ. ಆದ್ರ ಪರದೇಶದಲ್ಲಿ ಹಾಗಲ್ಲ. ಆ ಪರದೇಶದೊಳಗ ಈ ರೀತಿ ಒಳಗಿರೋದಿಲ್ಲ. ಈ ಸಮಯದೊಳಗೆ ಅವ್ರು ಎಲ್ಲಿ ಇರ್ಬೇಕು, ಇರ್ಲಾರ್ದ ಜಾಗದಾಗ ಅವ್ರು ಇರ್ತಾರ, ಅವ್ರು ಇರಬಾರ್ದ ಜಾಗದಾಗ ಅವ್ರು ಇರ್ತಾರೆ. ಯಾಕೆ ಅಂತ ತಿಳ್ಕೊಂಡ್ರೆ ಅವ್ರು ಮಸ್ತ್ ಮಜಾ ಮಾಡಿ ಜೀವನವನ್ನ ಕಳ್ಕೊಂಡು ಹೋಗ್ತಾರೆ. ಆದ್ರೆ ಆಧ್ಯಾತ್ಮದ ಒಂದಿಷ್ಟು ಅವರಿಗಿಲ್ಲ, ಅವ್ರಿಗೆ ಒಂದಿಷ್ಟು ಒಂದಿಲ್ಲ. ಆದ್ರೆ ನಮ್ಮ ದೇಶದಾಗ ಹಂಗಲ್ಲ. ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಭಾರತ ಎಷ್ಟು ಪವಿತ್ರತೆಯಿಂದ ನೋಡ್ಕೊಂಡು ಬರ್ತದೆ. ಹಿಂದಿನ ದಿನಮಾನಗಳಲ್ಲಿ ನಡ್ಕೊಂಡು ಇವತ್ತಿನವರೆಗೂ ಕೂಡ ಅಷ್ಟೇ ಪವಿತ್ರತೆಯಿಂದ ನಡ್ಕೊಂಡು ಬರ್ತಕ್ಕಂಥ ದೇಶ ಇದು ಭಾರತ ಅಂತ ಕರ್ಕೊಂಡು ಬರ್ತಾರೆ. ಭಾರತದ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ಹೊಲವು ಬೇರೆ ದೇಶದವರಿಗೆ ಅಂತ ತಿಳ್ಕೊಂಡ್ರೆ, ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಒಂದು ಪಾರಿತೋಷಕ ಪ್ರಶಸ್ತಿ ಬಂತು. ಟ್ಯಾಗೂರ್ ಅವರಿಗೆ ಒಂದು ಪಾರಿತೋಷಕ ಪ್ರಶಸ್ತಿ ಬಂತಂತ. ಆ ಬಂದಿರುವಂತ ಸಮಯದಲ್ಲಿ ಎಲ್ಲರೂ ಕೂಡ ಏನ ಹೇಳಿದ್ರ ಅಂತ ತಿಳ್ಕೊಂಡ್ರೆ, ಬೇರೆ ಬೇರೆ ದೇಶದವರು ಕರೆದ ಅವರಿಗೆ ಸನ್ಮಾನ ಇಟ್ಟುಕೊಂಡಿದ್ರು. ಬೇರೆ ಬೇರೆ ದೇಶದವರು ಅವರಿಗೆ ಸನ್ಮಾನ ಇಟ್ಟುಕೊಂಡಿದ್ರು. ಇಲ್ಲ ನಮ್ಮ ದೇಶಕ್ಕೆ ಬನ್ನಿ ಅಂತ ತಿಳ್ಕೊಂಡು ಹೇಳುವಂತರೊಳಗ ಜರ್ಮನ್ ದೇಶದವರು ಟ್ಯಾಗೂರ್ ಅವರನ್ನ, ರವೀಂದ್ರನಾಥ್ ಟ್ಯಾಗೂರ್ ಅವರನ್ನ ಏನ್ ಮಾಡಿದ್ರು, ಬರಮಾಡಿಕೊಂಡ್ರು. ನಮ್ಮ ದೇಶಕ್ಕೆ ಬನ್ನಿ, ನಿಮ್ಗೆ ಸನ್ಮಾನ ಮಾಡಬೇಕಾಗ್ಯದ, ಬನ್ನಿ ಅಂತ ತಿಳ್ಕೊಂಡಂದಾಗ ಟ್ಯಾಗೂರ್ ಅವರು ಅಲ್ಲಿಗೆ ಹೋದ್ರು. ಬಹಳಷ್ಟು ಜನ ಕಲಿತಿದ್ರು, ಬಹಳಷ್ಟು ಜನ ಇಡೀ ಒಂದು ಸಭೆಯನ್ನ ಕಲಿತಿತ್ತು. ಬಹಳಷ್ಟು ಜನ ಇರತಕ್ಕಂಥ ಸಾಕಷ್ಟು ಲಕ್ಷ ಜನ ಎಲ್ಲ ಒಂದು ಇರತಕ್ಕಂಥ ಒಂದು ಸಮೂಹದೊಳಗ ಟ್ಯಾಗೂರ್ ಅವರಿಗೆ ಹಿಂಗೊಂದು ಆಸನವನ್ನು ಹಾಕಿ, ಅದ್ರಲ್ಲಿ ಏನಂತ ತಿಳ್ಕೊಂಡ್ರೆ ಒಂದು ಸಣ್ಣ ಮಗು, ಒಂದು 6-7 ವರ್ಷದ ಒಂದು ಹೆಣ್ಣು ಮಗುವನ್ನ ಹೇಳ್ತಾರೆ. ಆ ಮಗುವಿಗೆ ಏನು ಕಲಿಸಿದ್ರು, 2 ಶಬ್ದಗಳನ್ನ ಕಲಿಸಿದ್ರು. ಏನಂತ ಕಲಿಸಿದ್ರು ಅಂತ ತಿಳ್ಕೊಂಡ್ರೆ, ವಿ ಜರ್ಮನ್ ಪೀಪಲ್ಸ್ ಲವ್ ಇಂಡಿಯನ್ಸ್. ಈ 2 ಶಬ್ದಗಳನ್ನ ಕಲಿಸಿದ್ರು. ಏನಂತ,
ಆ ಒಂದು ಟ್ಯಾಗೂರ್ ಅವರಿಗೆ ಹೂವಿನ ಹಾರವನ್ನ ಹಾಕಬೇಕಾದ್ರ ಈ ಒಂದು ಶಬ್ದ ಹೇಳಿದ್ರು, ಏನಂತ? ವಿ ಜರ್ಮನ್ ಪೀಪಲ್ಸ್ ಲವ್ ಇಂಡಿಯನ್ಸ್. ಇಷ್ಟು ಹೇಳಿ ಹಾರ ಹಾಕ್ಬೇಕು. ಹಂಗ 6-7 ವರ್ಷ ತುಂಬಿರುವಂತ ಮಗುವಿಗೆ ಹೇಳಿದ್ರು. ಅವಾಗ ಹಿಂಗೆ ಕುಳಿತುಕೊಂಡಿರುವ ಟ್ಯಾಗೂರ್ ಅವರು ಕುಳಿತುಕೊಂಡಿದ್ರು. ಇಂಥವ್ರಿಗೆ ಹಿಂಗೆ ಸನ್ಮಾನ, ಇಂಥ ಒಂದು ಬಾಲಕಿಯಿಂದ ಸನ್ಮಾನ ಅಂತ ತಿಳ್ಕೊಂಡು ಹೇಳಿದ್ರು. ಆ ಬಾಲಕಿ ಬಂದು ಹಿಂಗೆ ಹೂವಿನ ಹಾರವನ್ನು ತೆಗೆದುಕೊಂಡು ಇನ್ನೇನು ಹಾಕಕತ್ತಿತ್ತು, ಆದ್ರೆ ಹಾಕುವಂಥದ್ರೊಳಗೆ ಒಂದು ಮಾತು, ವಿ ಜರ್ಮನ್ ಪೀಪಲ್ಸ್ ಲವ್ ಇಂಡಿಯನ್ಸ್. ನಾವು ಜರ್ಮನ್ ದೇಶದವರು ಭಾರತೀಯರನ್ನ ಪ್ರೀತಿಸುತ್ತೇವೆ ಅಂತ ಈ ಮಾತು. ನಾವು ಜರ್ಮನ್ ದೇಶದವರು, ನಾವು ಭಾರತವನ್ನ ಪ್ರೀತಿಸುತ್ತೇವೆ ಅಂತ ತಿಳ್ಕೊಂಡು ಹಿಂಗೆ ಹೂವಿನ ಹಾರ ಹಾಕಿದ ಬಳಿಕ ಏನಂದ್ರ ಸುಮ್ಮನೆ ಕೂತಿದ್ರೆ ಹಾಗೆ ಹೋಗಿತ್ತು. ಟ್ಯಾಗೂರ್ ಅವರನ್ನು ಪ್ರಶ್ನೆ ಮಾಡಿದ್ರ ಆ ಹುಡುಗಿ, ಏನಂತ? ಅವು ಇವು ವೈ ಲವ್ಲಿ ಇಂಡಿಯನ್ಸ್ ಅಂದ್ರು. ಅದನ್ನು ಹೇಗೆ ಪ್ರೀತಿಸ್ತೀರಿ ಭಾರತವನ್ನ ಅಂತ ಪ್ರಶ್ನೆ ಮಾಡಿ. ಅಲ್ಲಿ ನಿಂತ್ಕೊಂಡವ್ರು ಹಿರಿಯರೆಲ್ಲರೂ ಏನಿದ್ರಲ್ಲ, ಅಲ್ಲೇನ ಕಲಿಸ್ತಿರ್ತಕ್ಕಂಥ ಹಿರಿಯರೆಲ್ಲ ಮೈ ಒಳಗೆ ಬೆವರು ಶುರುವಾಗಿತ್ತು. ಏನಂತ? ನಾವು ಕಲಿಸಿದ್ದ 2 ಶಬ್ದನ, ಕಲಿಸಿರುವಂತದ್ದ 2 ಶಬ್ದಗಳನ್ನ ಕಲಿಸಿವಿ, ಆದ್ರ ಮಗು ಏನ್ ಹೇಳ್ತತ್ತೋ ಏನಿಲ್ಲೋ. ಹೌ ವೈ ಯು ಲವ್ ಇಂಡಿಯನ್ಸ್, ಲವ್ಲಿ ಇಂಡಿಯನ್ಸ್, ನೀವು ಭಾರತೀಯರನ್ನ ಯಾವ ರೀತಿ ಹೇಗೆ ಪ್ರೀತಿಸ್ತೀರಿ ಅಂತ ತಿಳ್ಕೊಂಡ ಬಳಿಕ ಏನ್ ಹೇಳ್ತೈತೋ ಅಂತ ತಿಳ್ಕೊಂಡ ಬಳಿಕ ಆ ಮಗು ಇಷ್ಟು ಚೆನ್ನಾಗಿ ಒಂದು ಮಾತನ್ನ ಹೇಳ್ತದ. ಏನಂತ? ಇಂಡಿಯನ್ ಪೀಪಲ್ಸ್ ಲವ್ ಗಾಡ್ಸ್, ಇಂಡಿಯನ್ ಪೀಪಲ್ಸ್ ಲವ್ ಗಾಡ್ಸ್, ದಟ್ ವೈ ಜರ್ಮನ್ ಪೀಪಲ್ಸ್ ಲವ್ ಇಂಡಿಯನ್ಸ್ ಅಂತ. ನೀವು ಏನಂತ ತಿಳ್ಕೊಂಡ್ರೆ ದೇವರನ್ನ ಪ್ರೀತಿಸ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ಭಾರತೀಯರು, ಅದಕ್ಕೆ ನಾವು ಏನಂತಂದ್ರೆ ಭಾರತೀಯರನ್ನ ನಾವು ಪ್ರೀತಿ ಮಾಡ್ತೀವಿ ಅಂತ ತಿಳ್ಕೊಳ. ನೋಡಿ ಹೆಂಗಿರ್ಬೇಕು ನಾವು. ನೀವೇನಂತ ತಿಳ್ಕೊಂಡ್ರೆ ದೇವರನ್ನ ಪ್ರೀತಿಸ್ತಕ್ಕಂಥವ್ರು ನೀವು, ನಾವು ಅದಕ್ಕೆ ನಿಮ್ಮನ್ನ ಪ್ರೀತಿಸ್ತೀವಿ ಅಂತ ತಿಳ್ಕೊಳೋದು. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಭಾರತ ಅಂದ್ರೆ ಅಷ್ಟು ಪವಿತ್ರತೆಯಿಂದ ಕೂಡಿರ್ತಕ್ಕಂಥದ್ದು. ರಾಜ ಮಹಾರಾಜರಂದ್ರಲ್ಲ, ಮಹರ್ಷಿಗಳು, ಸಂತ ಮಹಾಂತರು ಕೂಡ ಈ ಭೂಮಿಯನ್ನ ಪಾವನ ಮಾಡಿ ಹೋಗ್ಯಾರ. ಅಷ್ಟೇ ಅಲ್ಲ, ನಿಮಗೊಂದು ಘಟನೆ ಹೇಳುತ್ತಾರ. ಭಾರತದ ಬಗ್ಗೆ ಸಾಕಷ್ಟು ಘಟನೆಗಳು ನಡೆದು ಹೋಗ್ಯಾವ, ಆದ್ರೆ ಒಂದು ಘಟನೆ ನಿಮಗೆ ನೆನಪಿರಲಿ. ಏನಂತ ಅಂತ ತಿಳ್ಕೊಂಡ್ರೆ, ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆದಿತ್ತಲ್ಲ, ಜಗತ್ತಿನೊಳಗಿರುವಂತ ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು. ಬಂದಿರುವುದಂತರೊಳಗೆ ಏನಂತ ತಿಳ್ಕೊಂಡ್ರೆ, ಎಲ್ಲರೂ ಕೂಡ ಅದು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಏನಂದ್ರೆ ಜಗತ್ತಿನೊಳಗಿರುವಂತ ಎಲ್ಲಾ ಸನ್ಯಾಸಿಗಳು ಬಂದಾರ. ಸಮ್ಮೇಳನ ನಡೆದಿತ್ತು, ಎಲ್ಲರೂ ಮಾತಾಡಿದ್ರಂತೆ. ಎಲ್ಲರೂ ಕೂಡ ಮಾತಾಡಕತ್ತಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು. ಕೊನೆಯದಾಗಿರ್ತಕ್ಕಂಥದ್ದು ಯಾರಿಗೆ ಕೊಟ್ಟರು ಅಂತ ತಿಳ್ಕೊಂಡ್ರೆ, ನಮ್ಮ ಭಾರತ ದೇಶದಿಂದ ಹೋಗಿರುವಂತ ಒಬ್ಬ ಸನ್ಯಾಸಿಗೆ ಮಾತನಾಡ್ಲಿಕ್ಕೆ ಕೊಟ್ಟರು. ಸಮಯ ಅಷ್ಟೊತ್ತಿಗಾಗಲೇ ಹೊತ್ತು ಮೀರಕ್ ಬಂದಿತ್ತು. ಆದ್ರ ನೆನಪಿರ್ಲಿ, ಹೊತ್ತು ಮೀರುವಂತ ಸಮಯ. ಆದ್ರೆ ಎಲ್ಲರೂ ಅಂತಿದ್ರಂತ, ಕುಳಿತುಕೊಂಡವ್ರು ಅಂತಿದ್ರಂತ, ಏನು ಭಾರತದವನು ಬಂದ, ನಾವನೇನು ಮಾತಾಡ್ತಾನೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಿದ್ರಂತ. ಎಲ್ಲರೂ ಹೇಳುವಂಥದ್ರೊಳಗೆ ಏನಂತ ತಿಳ್ಕೊಂಡ್ರೆ, ಒಂದು ಮಾತು ಏನು ಮೈಕಿನ ಮುಂದೆ ನಿಂತುಕೊಂಡು 2 ಶಬ್ದಗಳನ್ನ ಮಾತನಾಡಿದ, 2 ಮಾತುಗಳನ್ನ ಮಾತನಾಡಿದ. ಓ ಮೈ ಡಿಯರ್ ಫಾದರ್ ಅಂಡ್ ಮದರ್, ಬ್ರದರ್ ಅಂಡ್ ಸಿಸ್ಟರ್ ಅಂತ ತಿಳ್ಕೊಂಡಂದ. ಓ ಮೈ ಡಿಯರ್ ಫಾದರ್ ಅಂಡ್ ಮದರ್, ಬ್ರದರ್ ಅಂಡ್ ಸಿಸ್ಟರ್ ಅಂತ ತಿಳ್ಕೊಂಡಂದ. ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಏನು ಮಾತಾಡಿದ್ರು ಅಂತ ತಿಳ್ಕೊಂಡ್ರ, ಎಲ್ಲರೂ ಏನ್ ಮಾತಾಡಿದ್ರು? ಓ ಮೈ ಡಿಯರ್ ಫ್ರೆಂಡ್ ಅಂಡ್ ಫ್ರೆಂಡ್ಶಿಪ್. ಎಲ್ಲ ಸ್ವಾಮಿಗಳು ಏನ್ ಮಾತಾಡಿದ್ರು? ಓ ನನ್ನ ಗೆಳೆಯ ಗೆಳತಿಯರೇ ಅಂತ. ಅಲ್ಲಿವರೆಗೂ ಕೂಡ ಓ ನನ್ನ ಗೆಳತಿಯರೇ ಅಂತ ತಿಳ್ಕೊಂಡು ಮಾತನಾಡಿರ್ತಕ್ಕಂಥ ಸನ್ಯಾಸಿಗಳು, ಆದ್ರೆ ಭಾರತ ದೇಶದಿಂದ ಹೋಗಿರ್ತಕ್ಕಂಥ ಸನ್ಯಾಸಿ ಮಾತನಾಡ್ತಾನೆ ಏನಂತ ಅಂತ ತಿಳ್ಕೊಂಡ್ರೆ, ಓ ಮೈ ಡಿಯರ್ ಫಾದರ್ ಅಂಡ್ ಮದರ್, ಬ್ರದರ್ ಅಂಡ್ ಸಿಸ್ಟರ್ ಅಂತ ತಿಳ್ಕೊಂಡ ಬಳಿಕ ಹರ್ಟ್ ಆಫ್ ಟಚ್ ಅಂತ ಕರೀತಾರ. ಹೃದಯಕ್ಕೆ ಹತ್ತಿರವಾಗಿ ಮಾತನಾಡ್ತಕ್ಕಂಥವನು ಇವನು ಯಾರಿರಬೇಕಂತ ತಿಳ್ಕೊಂಡು ಎದ್ದು ಹೋಗುವಂತ ಜನ ಮರಳಿ ಬಂದು ಅವನ ಮಾತುಗಳನ್ನ, ಅವನ ಭಾಷಣವನ್ನ, ಅವನ ಪ್ರವಚನವನ್ನ ಕೇಳ್ತಾರೆ. ಕುಳಿತುಕೊಂಡವರು ಎದ್ದೇಳಲಿಲ್ಲ, ಮತ್ತ ಮಾತನಾಡವನು ಕೂಡ ಮಿಸುಗಲಿಲ್ಲ. ಇಡೀ ಒಂದು 72 ಗಂಟೆಗಳ ಕಾಲ ನಿರಂತರವಾದ ಭಾಷಣವನ್ನ ಮಾಡಿದ. 3 ದಿನಗಳ ಪರ್ಯಂತರ ಭಾಷಣ ಮುಗಿದಿತ್ತು. ಮುಗಿದ ಬಳಿಕ ಇಡೀ ಭಾರತದೊಳಗಿರ್ತಕ್ಕಂಥ ಸನ್ಯಾಸಿಯ ಪಾದಕ್ಕೆ ಬಂದು, ಅಮೇರಿಕವೇ ಅವನ ಪಾದಕ್ಕೆ ಬಂದು ಬಿದ್ದಿತ್ತು. ಇಡೀ ಅಮೇರಿಕವೇ ಅವನ ಪಾದಕ್ಕೆ ಬಂದು ಬಿದ್ದಿತ್ತು. ಏನಂತ? 2 ಶಬ್ದಗಳನ್ನು ಮಾತನಾಡಿದಕ್ಕಾಗಿ ಇಡೀ 72 ಗಂಟೆಗಳ ಕಾಲ ನಿರಂತರ 3 ದಿನಗಳ ಪರ್ಯಂತರ ಭಾಷಣ ಮಾಡಿದ. ಯಾವಾಗ ಭಾಷಣ ಮುಗಿದಿತ್ತು, ಎಲ್ಲರೂ ಆಟೋಗ್ರಾಫಿಗೆ, ಸ್ವಾಮಿ ನಿಮ್ ಜೊತೆ ಮಾತಾಡಬೇಕು, ಸ್ವಾಮಿ ನಿಮ್ ಜೊತೆಗೆ ಮಾತಾಡಬೇಕು, ಎಲ್ಲರೂ ಹಿಂಗೆ ಬರೋರು. ನೋಡಿ ಹೆಂಗಿರ್ಬೇಕು.
ಎಲ್ಲರೂ ಹಿಂಗ್ ಬಂದು ಕೇಳೋರು ಆದ್ರೆ ಎಲ್ಲರೂ ಬಂದು ಕೇಳಿದ್ರಗಳಿಕ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸ್ವಾಮಿ, ಇಡೀ 72 ಗಂಟೆಗಳ ಕಾಲ ನಿರಂತರವಾದ ಭಾಷಣ ಮಾಡಿದ್ರಿ, ನಮಗೆ ಬಹಳ ಖುಷಿ ಆಗ್ಯದ, ಸಂತೋಷ ಆಗ್ಯದ, ನಿಮ್ಮ ಪ್ರವಚನವನ್ನ ಕೇಳಿ ನನಗೆ ಆನಂದ ಆಗ್ಯದ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಬಂದು ಶುಭಾಶಯಗಳನ್ನ ಹೇಳಿ ಹೇಳಿ ಎಲ್ಲರೂ ಹೋಗ್ತಿದ್ರು. ಆದ್ರೆ ಒಂದು ಮಾತನ್ನು ನೆನಪಿರಲಿ, ಎಲ್ಲರೂ ಬಂದು ಹಿಂಗ ಹೇಳಿದಾಗ ಒಂದು ಹೆಣ್ಮಗಳು ಬಂತಂತ ಬಂದು ಅನ್ನಕೈತೆ, ಸ್ವಾಮೀಜಿ ಸ್ವಲ್ಪ ನಿಂತ್ಕೊಳ್ಳಿ, ನಿಮ್ಮ ಜೊತೆಗೆ ನಾನು 2 ಮಾತುಗಳನ್ನು ಮಾತಾಡಬೇಕು, ಹೇಳು ಅಂತ ತಿಳ್ಕೊಂಡಂದಾಗ, ಇಲ್ಲ ಸ್ವಾಮೀಜಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸ್ವಾಮೀಜಿ ಅಂತ ತಿಳ್ಕೊಂಡ ಬಳಿಕ ಖುಷಿ ಆಯ್ತು, ಬಹಳ ಚೆನ್ನಾಗಿ ಖುಷಿ ಆಯ್ತು. ಹಂಗೆ ಖುಷಿ ಆದ ಬಳಿಕ, ಇಲ್ಲ ಸ್ವಾಮೀಜಿ ನನ್ನದೊಂದು ಆಸೆ, ನನ್ನದೊಂದು ಬಯಕೆ ಇದೆ, ಆ ಬಯಕೆಯನ್ನು ನೀವು ಈಡೇರಿಸಬೇಕು ಅಂದ್ರು. ಒಬ್ಬ ಹೆಣ್ಮಗಳು ಬಂದು ಒಬ್ಬ ಸನ್ಯಾಸಿಯನ್ನ ಕೇಳ್ತಾಳೆ, ಏನು ಬಯಕೆ, ಏನು ಆಸೆ ನಿನ್ನದು? ಅವಾಗ ಅವರು ಅಂತ ಕೇಳಿದ್ರು, ಏನಮ್ಮ? ಇಲ್ಲ ಸ್ವಾಮೀಜಿ ನಾನು ಇನ್ನೊಂದು ಬಯಕೆ ಇದೆ, ನನ್ನ ಆಸೆನ ಈಡೇರಿಸಬೇಕು. ಏನ್ ಬೇಕು ಹೇಳು? ಇಲ್ಲ, ನಾನು ನಿನ್ನನ್ನು ಮದುವೆ ಆಗಬೇಕು, ಐ ವಾಂಟ್ ಟು ಮ್ಯಾರಿ ಅಂದಕ್ಕೆ. ಏನಂದ್ರು? ಐ ವಾಂಟ್ ಟು ಮ್ಯಾರಿ ಅಂತ. ಒಬ್ಬ ನವಯೌವನ ತುಂಬಿಕೊಂಡಿರ್ತಕ್ಕಂಥ ತರುಣಿಯಾಗಿರ್ತಕ್ಕಂಥವಳು, ವಿದ್ಯಾವಂತಿಯಾಗಿರ್ತಕ್ಕಂಥವಳು, ಶ್ರೀಮಂತರೊಳಗ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥವಳು ಬಂದು ಕೇಳುತ್ತಾಳೆ ಅಂದ ಬಳಿಕ ಸನ್ಯಾಸಿಯ ಮನಸ್ಸು ಹೇಗಾಗಿರಬಾರ್ದು, ಎಷ್ಟು ಕಳವಳ ಪಟ್ಟಿರಬಹುದು. ಸನ್ಯಾಸಿ ಅಂತ ಐ ವಾಂಟ್ ಟು ಮ್ಯಾರಿ ಅಂತ ತಿಳ್ಕೊಂಡ ಬಳಿಕ ಒಂದು ಮಾತು ಹೇಳುತ್ತಾನೆ, ಹೌದು, ನಿಮ್ಮ ದೇಶದೊಳಗ ನನಗಿಂತಲೂ ಕೂಡ ಸುಂದರವಾಗಿರ್ತಕ್ಕಂಥ ಯುವಕರದ, ಶ್ರೀಮಂತರದ, ವಿದ್ಯಾವಂತರದರ, ಅವರೆಲ್ಲರನ್ನ ಬಿಟ್ಟು ನನ್ನನ್ನ ಯಾಕೆ ನೀವು ಮದುವೆ ಆಗ್ತೀಯ ಅಂತ ತಿಳ್ಕೊಂಡ ಬಳಿಕ ಆ ಹೆಣ್ಮಗಳು ಎಂತ ಚಲೋ ಮಾತು ಹೇಳತ್ತಾಳ ಅಂತ ತಿಳ್ಕೊಂಡ್ರ, ಸ್ವಾಮೀಜಿ ನನಗೆ ಏನಂತ ತಿಳ್ಕೊಂಡ್ರೆ ನಿನಗಿಂತ ಸುಂದರವಾಗಿರ್ತಕ್ಕಂಥ ಯುವಕರು ಇರಬಹುದು, ಶ್ರೀಮಂತರು ಇರಬಹುದು, ಆದ್ರೆ ನಾನು ನಿನ್ನ ಮದುವೆ ಆಗುವುದು ಶ್ರೀಮಂತಿಕೆಯಿಂದಲ್ಲ, ನಿನ್ನ ನವಯೌವನ ತುಂಬಿಕೊಂಡಿರ್ತಕ್ಕಂಥದ್ದ ತಾರುಣ್ಯದಿಂದ ಅಲ್ಲ, ನಾನು ನಿನ್ನನ್ನು ಮದುವೆಯಾಗಿ ನಿನ್ನಂತ ಮಗನಿಗೆ ಜನ್ಮ ನೀಡಬೇಕೆನ್ನುವ ಬಯಕೆ ನನ್ನದಾಗಿದೆ. ನಿನ್ನಂತ ಮಗನಿಗೆ ಜನ್ಮ, ನಿನ್ನಂತ ಮಗನನ್ನ ನಿನ್ನ ಮದುವೆಯಾಗಿ ನಿನ್ನಂತ ಮಗನನ್ನ ಹೆತ್ತಬೇಕೆಂಬ ಬಯಕೆ ನನ್ನದಾಗಿದೆ, ಅದಕ್ಕೆ ನನ್ನ ಮದುವೆ ಆಗುವಂತ ತಿಳ್ಕೊಂಡಂತ. ಹಂಗಂದ ಬಳಿಕ ನೋಡಿ ಹೆಂಗಿರುತ್ತದೆ, ಸನ್ಯಾಸಿ ಪ್ರಶ್ನೆ ಮಾಡಿದ ಬಳಿಕ ಏನೆಲ್ಲ ಕಳವಳ ಪ್ರಶ್ನೆ ಹೊಡ್ದು. ಅವಾಗ ಸನ್ಯಾಸಿ ಅಂದಂತ, ಹೌದಮ್ಮ ನಾನು ನಿನ್ನ ಮದುವೆ ಆದ ಬಳಿಕ ಅಕಸ್ಮಾತ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ? ಹೋಗ್ಲಿ, ಮಕ್ಕಳಾಯ್ತು, ಒಳ್ಳೆ ಮಕ್ಕಳು ಹುಟ್ಟಬೇಕು, ನೀ ಬೈಕ್ ಏನ್ ಇಟ್ಕೊಂಡಿದಿ? ನನ್ನಂತ ಮಗನನ್ನ ಎತ್ತಬೇಕಂತ. ನನ್ನಂತ ಮಗ ಹುಟ್ಟಲಿಲ್ಲ ಅಂದ್ರ ಕೆಲವೊಂದು ಹುಡುಗರು ಇರ್ತಾವ, ಅವರಪ್ಪ ಹೊಲಕ್ಕೆ ಹೋಗಿದ್ದಂತ. ಹೊಲಕ್ಕೆ ಹೋಗಿ ಮನೆಗೆ ಬರೋದ್ರಾಗ ಮಗ ಶಾಲೆಗೆ ಹೋಗಿರ್ಲಿಲ್ಲ. ಅವಾಗ ಏನಂತ ತಿಳ್ಕೊಂಡಂದ್ರ ಅವರಪ್ಪ ಹೇಳಿದಂತ, ಏನಂತ, ಯಾಕೋ ಇವತ್ತು ಶಾಲೆಗೆ ಹೋಗಿಲ್ಲ? ಇಲ್ಲಪ್ಪ, ಯಾಕೆ ಹೋಗಿಲ್ಲ? ಅವ ಅಂದ, ಏನೇನಬೇಕು ಅವರಪ್ಪ, ಶಾಲೆಗೆ ಯಾಕೆ ಹೋಗಿಲ್ಲ ಅಂದ್ಕೊಳ್ಳಿಕ್ಕೆ ಏನೇನ ಹೇಳ್ಬೇಕಲ್ಲ ಒಂದು ಅವ ನಕ್ಕತ್ತಿದ. ಯಾಕೆ ಹೋಗಿಲ್ಲೋ, ಏನಾಯ್ತು, ಯಾಕೆ ಶಾಲೆ ಅಂತ ತಿಳ್ಕೊಂಡಂದ ಬಳಿಕ ಒಂದು ಮಾತು ಹೇಳಿದ, ಇಲ್ಲಪ್ಪ ಇವತ್ತು ಮಾಸ್ತರ್ ನೇಣು ಸತ್ತಾಳ, ಅದಕ್ಕೆ ಸಾಲ್ ರಜೆ ಐತೆ ಅಂದವ. ಮಾಸ್ತರ್ ನೇಣು ಸತ್ತಾಳ, ಸಾಲ್ ರಜೆ ಐತೆ ಅಂದ. ಅವನು ಬಹಳಷ್ಟು ಏನಂದ್ರ ಕಾಳಜಿ ಇರ್ಲಿಲ್ಲ, ಏನೋ ಇರ್ಬೇಕು ಕೂಡ ಅಂತ ತಿಳ್ಕೊಂಡು ಸುಮ್ಮನೆ ತನ್ನ ಕೆಲಸಕ್ಕೆ ಹೋದಂತ. ಹೋಗಿ ಹೊಲ್ದಾಗ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಬರೋದ್ರಾಗ ಸ್ವಲ್ಪ ಸಾಯಂಕಾಲ 4 ಗಂಟೆ ಆಗಿತ್ತು. ಮುಖ ತೊಳ್ಕೊಂಡು ಒಂದಿಷ್ಟು ಬಜಾರ್ ಹಿಡ್ಕೊಂಡು ಹೊಂಟಿದ್ದಂತ. ಹೋಗೋದ್ರಾಗ ಏನಂತ ತಿಳ್ಕೊಂಡಂದ್ರ, ಮಗ ಏನು ಹೇಳಿದ್ನಲ್ಲ, ಮಾಸ್ತರ್ ಹೆಣ್ಣು ಸತ್ತಾಳ ಅಂತ ತಿಳ್ಕೊಂಡು ಅಂದಿದ್ನಲ್ಲ, ಮಾಸ್ತರ್ ಮನೆ ಮುಂದೆ ಮಾಸ್ತರ್ ಹೆಣ್ತಿ ಕಸ ಬೆಳೆದು ರಂಗೋಲಿ ಹಾಕತ್ತಿದ್ದ. ಅವನು ಏನ್ ಮಾಡಿದ, ಹೊಳ್ಳಿ ಬರೋದ್ರಾಗ, ಏ ಬಾಯಿಲ್ಲ ಅಂತ. ಯಾಕೆಪ್ಪ? ಬಂದ್ರ ಬಾಯಿಲಿ, ಇವತ್ತು ಯಾಕೆ ಸಾಲಿಗೆ ಹೋಗಿಲ್ಲ ಅಂತ ತಿಳ್ಕೊಂಡ್ರೆ ಮಾಸ್ತರ್ ಹೆಣ್ಣು ಸತ್ತಾಳ ಅಂತ ತಿಳ್ಕೊಂಡು. ಪಾಪ ಹೆಣ್ಮಗಳು ನಾನಾ ಹಳ್ಯಾತಿ ಈಗ ತಿರ್ಗಾಡ್ಕೊಂತ ಹೋಗೋದ್ರಾಗ ಮನೆ ಮುಂದೆ ಸರಣೆ ಮಾಡಿ ರಂಗೋಲಿ ಹಾಕೋಕತ್ತಾಳ. ನಾನಾ ನೋಡಿನಿ, ಸುಳ್ಳು ಹೇಳಿದ್ಯಾನ? ನಾ ಹಂಗೆಲ್ಲ ಹೇಳಿನಿ ಅಂದವ. ಮತ್ತೆ ಏನು ಹೇಳಿದಿ? ಮಾಸ್ತರ್ ಹೇಳಿ ತಾಯಿ ತಿರ್ಕೊಂಡವಳಂತ ಏನಿ ಅಂದವ. ಇಂಥ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡೋದು? ವೀರಪ್ಪನಂತ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡೋದು? ಒಳ್ಳೆಯ ಮಕ್ಕಳು ಹುಟ್ಟಿದ್ರ ನಮ್ಮ ಬದುಕು ಚೆನ್ನಾಗಿರ್ತದ. ನೆನಪಿರ್ಲಿ ತಾಯಿಂದ್ರ,
ನೀವೆಲ್ಲರೂ ಬಯಸಿರುವ ಹಾಗೆ ನಿಮ್ಮ ಮಕ್ಕಳು ಹುಟ್ಟಬೇಕೇ ವಿನಃ, ಆದ್ರೆ ನಾವು ಬಯಸಿರುವಂತ ಮಕ್ಕಳು ಹುಟ್ಟಬೇಕಂತ ತಿಳ್ಕೊಂಡ್ರೆ ಈ ಜಗತ್ತಿನೊಳಗ ಭಾರತೀಯ ಪರಂಪರೆ ಒಳಗ ನೆನಪಿರಲಿ, ಗರ್ಭದಲ್ಲಿ ಇರುವಾಗಲೇ ಮಗುವಿಗೆ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ನಾವು ನೀವೆಲ್ಲರೂ ಕೂಡ ಒಳ್ಳೆಯ ಮಕ್ಕಳನ್ನ ಹಡಿಯುವುದಕ್ಕೆ ಸಾಧ್ಯವಿದೆ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ನೆನಪಿರಲಿ, ಇವತ್ತೆಲ್ಲರೂ ಕೂಡ ನಾವು ಒಳ್ಳೆ ಮಕ್ಕಳನ್ನ ಪಡ್ಕೋಬೇಕಂತ ತಿಳ್ಕೊಂಡ್ರ ಇವತ್ತು ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಸ್ಕಾರದ ಫಲದಿಂದ ಮಾತ್ರ. ಒಳ್ಳೆ ಮಕ್ಕಳು ಸಿಗಬೇಕಂದ್ರೆ ಅವು ನಮ್ಮ ಸಂಸ್ಕಾರ ಫಲದಿಂದ ಸಿಕ್ಕಿರ್ತೈತಿ, ಇಲ್ಲಾಂದ್ರೆ ಸಿಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಗೆ ಒಳ್ಳೆ ಮಕ್ಕಳು ಬಯಸ್ಬೇಕು ಅಂತ ತಿಳ್ಕೊಂಡ್ರ ಎಂತೆಂಥ ಮಕ್ಕಳು ಹುಟ್ಟಿರ್ತಾರೆ ಜಗತ್ತಿನೊಳಗೆ. ನೀವೆಲ್ಲರೂ ಕೂಡ ಟಿವಿ ಒಳಗೆ ನೋಡ್ತೀರಿ, ಮೊಬೈಲ್ನೊಳಗೆ ನೋಡ್ತಿರ್ತೀರಿ, ಪೇಪರ್ನೊಳಗೆ ಕಾಣ್ತಿರ್ತೀರಿ. ಏನಂತ? ಮಗನಿಂದಲೇ ತಂದೆಯ ಹತ್ಯೆ ಅಂತ. ಮತ್ತೆ ಅಂತ ಮಕ್ಕಳು ತೆಗೆದುಕೊಂಡು ಏನ್ ಮಾಡೋದೈತೆ? ಜಗತ್ತಿನೊಳಗೆ ನಾವು ಮಕ್ಕಳನ್ನ ಹಡ್ದೀವಿ, ಕರೆ ನಮಗ್ ಮಕ್ಕಳು ಬೇಕಂತ ತಿಳ್ಕೊಂಡು ಎಲ್ಲರಿಗೆ ದೇವರಿಗೆ ಹರಕೆ ಒತ್ತೀವಿ, ಹೌದಲ್ರಿ? ಹರಕೆ ಒತ್ತೀವಿಲ್ರಿ? ಹರಕೆ ಹೋಗ್ತೀವಿ, ಮಕ್ಕಳು ಬೇಕಂತ ತಿಳ್ಕೊಂಡು ಕಾಯಿ ಕಟ್ತೀವಿ, ಮಕ್ಕಳು ಬೇಕಂತ ತಿಳ್ಕೊಂಡು ಗುರುಗಳ ಹತ್ರ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಔಷಧ ತಗೊಂತೀವಿ, ಡಾಕ್ಟರ್ ಹೋಗ್ತೀವಿ. ಮಕ್ಕಳು ಬೇಕಂತ ತಿಳ್ಕೊಂಡು ಅಂದ್ಕೊಂಡು ಏನ್ ಮಾಡ್ತೀವಿ? ಹೋಗಿ ಮಕ್ಕಳನ್ನ ಹೆತ್ತುವ ಸಲುವಾಗಿ ಏನೆಲ್ಲ ಕಷ್ಟಪಡ್ತೀವಿ. ಮಕ್ಕಳು ಬೇಕಂತ ಹುಟ್ಟಿತು, ಮಗ ಹುಟ್ಟಿದಾಗ ಭಾಳ ಚಲೋ ಇರ್ತೈತಿ, ಭಾಳ ಖುಷಿ, ಅನಂತ ಖುಷಿ. ಆದ್ರಿಲ್ಲ ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ತಾನೆ, ಇವತ್ತು ನನ್ನ ಮಗ ಗಂಡು ಮಗು ಹಡ್ದೈತಿ, ನನ್ನ ಗಂಡು ಮಗು ಆಗೈತಿ, ನನಗೆ ಎಲ್ಲರಿಗೂ ಪೇಡೆ ಅನಿಸ್ತಾನೆ. ಅದಲ್ಲ, ಎಲ್ಲರಿಗೆ ಪೇಡೆ ಅನಿಸ್ತಿರ್ತಾನೆ, ನೋಡ್ಬೇಕಷ್ಟು ಖುಷಿಯಾಗಿರ್ತದ. ಸಣ್ಣ ಮಗು ಇರ್ತದ, 3 ತಿಂಗಳ ಕೂಸು ಎತ್ಕೊಂಡು ಆ ಹುಡುಗನ ಕೈ ತಗೊಂಡು ಹಿಂಗೆ ಕಪ್ಪಳಕ್ಕೆ ಬಡ್ಕೊಂತಿರ್ತಾನೆ. ನೆನಪಿರ್ಲಿ ನಿಮಗೆಲ್ಲರಿಗೆ, ಆ ಹುಡುಗನ 3 ತಿಂಗಳ ಕೂಸು ತಗೊಂಡು ಹಿಂಗೆ ಕಪ್ಪಳಕ್ಕೆ ಕೈ ಬಡ್ಕೊಂತಿರ್ತಾನೆ. ಮುಂದೆ ಅವ 18 ವರ್ಷದ ಹುಡುಗ ಆದಾಗ ಪಟಕ್ದನ ಕಪ್ಪಳಕ್ಕೆ ಹೊಡೆದ್ರೆ ಸುಮ್ಮನೆ ಇರ್ಬೇಕಿಲ್ಲ. ಮಂದಿ ಮುಂದೆ ಯಾಕೆ ಹೇಳ್ತೀರಿ? ಹೋಗಿ ಸುಮ್ಮನೆ ಇರ್ಬೇಕಿಲ್ಲ. 3 ತಿಂಗಳದಾಗ ಆ ಮಗು ಬಡ್ಲಿಲ್ಲ ಅಂದ್ರೂ ಕೂಡ ನಾವು ಕಪ್ಪಳಕ್ಕೆ ಹೊಡ್ಕೊಂತಿರ್ತೀವಿ. 18 ವರ್ಷದ ಆದ ಬಳಿಕ ಮಗ ಹೊಡೆದಂತ ತಿಳ್ಕೊಂಡ್ರೆ ಅಕ್ಕಪಕ್ಕದವ್ರ ಮುಂದೆ ಐತೆ ನನ್ನ ಮಗ ಬಿಡದ. ಯಾಕ? ಅವ ಖುಷಿಯಾಗಿತ್ತು, ಈ ಖುಷಿಯಾಗಿಲ್ಲ. ಮಗ ಬೇಕಾಗಿತ್ತು, ಇವಾಗ ಮಗ ಹೊದೇಕತ್ತಿಂದ ಬೇಡ ಅದ. ಹೌದಲ್ಲ? ಎಷ್ಟು ವಿಚಿತ್ರ. ಮಕ್ಕಳು ಹುಟ್ಟಬೇಕಂದ್ರೆ ನಾವು ಪುಣ್ಯ ಮಾಡ್ಬೇಕು. ನೆನಪಿರಲಿ, ನಮ್ಗೆ ಒಳ್ಳೆ ಮಕ್ಕಳು ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡ್ಬೇಕು. ನಾವು ಪುಣ್ಯವಂತರ ಆದ್ರೆ ಮಾತ್ರ ನಮಗೆ ಒಳ್ಳೆ ಮಕ್ಕಳು ಹುಡುತ್ತವ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಮ್ಮನ್ನು ಮೊದಲು ಮನೆಯಿಂದ ಹೊರಗೆ ಹಾಕ್ತಾರೆ. ಎಷ್ಟೋ ಮಂದಿ ಜಗತ್ತಿನೊಳಗ ನಾವು ಮಕ್ಕಳು ಬೇಕಂತ ತಿಳ್ಕೊಂಡು ಹಡ್ದೀವಿ. ಮಕ್ಕಳು ವಿದ್ಯಾವಂತರಾಗಲಿ ಅಂತ ತಿಳ್ಕೊಂಡು ಮಕ್ಕಳ ಸಲುವಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟಿವಿ. ಶರಣರ ನೆನಪಿರಲಿ, ನೀವು ಮಕ್ಕಳು ವಿದ್ಯಾವಂತರಾಗಲಿ ಅಂತ ತಿಳ್ಕೊಂಡು ಎಷ್ಟು ಬ್ಯಾಂಕ್ನಾಗ ಲೋನ್ ಮಾಡಿರಿ, ಎಷ್ಟು ಹತ್ರ ನೀವೆಲ್ಲ ರೊಕ್ಕ ತಗೊಂಡು ಬಂದು ಏನ್ ಮಾಡಿರಿ? ಮಗನನ್ನ ವಿದ್ಯಾವಂತರ ಮಾಡಿರಿ. ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ ಅಂತ ತಿಳ್ಕೊಂಡು ಅನ್ಕೊಂಡಿರಿ. ನಿನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ಆದ್ರೆ ಇಂಜಿನಿಯರ್ ಆಗಿ ವಿಜಾಪುರದೊಳಗಿಲ್ಲ, ಅಮೆರಿಕದಾಗ ಅದಾನೆ. ಅಮೆರಿಕದಿಂದ ಇಲ್ಲಿ ಬರೋದ್ರೊಳಗಾಗಿ ನಮ್ದು ಏನಂತ ತಿಳ್ಕೊಂಡ್ರೆ ತಂದೆಯ ಶವ ಸಂಸ್ಕಾರಕ್ಕೆ ಬರಕ್ಕಾಗ್ಲಿಲ್ಲ, ತಾಯಿಯ ಶವ ಸಂಸ್ಕಾರಕ್ಕೆ ಬರಕ್ಕಾಗ್ಲಿಲ್ಲ. ಮಗ ಅಂತಾನೆ, ಮಗ ಏನಂತ? ಡ್ಯಾಡಿ ಇಸ್ ಡೈಡ್ ಆಗಿ ಅಂತ ತಿಳ್ಕೊಂಡ್ ಬಳಿಕ ಮುಂದಿನ ಸರ ಬರ್ತೀನಾಳ ಅಂತ ತಿಳ್ಕೊಂಡಂತಾನ. ನೀವೆಲ್ಲರೂ ಕಲಿಸಿರಿ. ಯಾಕೆ ಸಲ ಕಲಿಸಿರಿ? ಮಕ್ಕಳನ್ನ ಕಲಿಸಿ ಅವ್ರ ಜೊತೆ ಕಲಿಸೋದಕ್ಕೆ ಬ್ಯಾಡ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಶರಣರ ನೆನಪಿರಲಿ, ಮಕ್ಕಳನ್ನ ಕಲಿಸಿ ವಿದ್ಯಾವಂತರ ಮಾಡಿ ಅದ್ರ ಜೊತೆಗೆ ನೀವೇನು ಕೊಡ್ಬೇಕಂತ ತಿಳ್ಕೊಂಡ್ರೆ ಮನೆ ಒಳಗ ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕಾದ್ರ ಅದ್ರ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಕೊಡ್ರಿ. ನಿಮ್ಮ ಮಕ್ಕಳು ಮುಂದೊಂದು ದಿನ ಈ ನಾಡಿನೊಳಗ ತಂದೆ ತಾಯಿಗಳ ಜೋಪಾನ ಮಾಡುವಂತ ಮಕ್ಕಳಾಗ್ಬೇಕು. ತಂದೆ ತಾಯಿಗಳನ್ನ ಜೋಪಾನ ಮಾಡುವಂತ ಮಕ್ಕಳಾಗ್ಬೇಕ ವಿನಃ ಬಂದ ಬಳಿಕ ಡ್ಯಾಡಿಗೆ ತಂದೆಗೆ ತಂದೆ ಅಂತ ತಿಳ್ಕೊಳಲಿಲ್ಲ, ತಾಯಿಗೆ ತಾಯಿ ಅಂತ ತಿಳ್ಕೊಳಲಿಲ್ಲ ಅಂದ್ರೆ ಏನ್ ಮಾಡೋದು? ನೀನು 1 ಕೋಟಿ ರೂಪಾಯಿ ದುಡಿದ್ರು ಕೂಡ ವ್ಯರ್ಥ ಅಂತ ತಿಳ್ಕೊಂಡು ಕರೀತಾರೆ. ಮನೆಗೆ ಊರಕ್ಕೆ ಬಂದ ಬಳಿಕ, ನಮ್ಮ ಊರು ವಿಜಾಪುರದೊಳಗೆ ಬಂದ ಬಳಿಕ ತಂದೆಗೆ ತಂದೆ ಅನ್ಲಿಲ್ಲ, ತಾಯಿಗೆ ತಾಯಿ ಅನ್ಲಿ ಅಂತ ತಿಳ್ಕೊಳಲಿಲ್ಲ, ತಗೊಂಡು ಏನ್ ಮಾಡೋದು? ಹೌದಲ್ಲ? ಹಾಗೆ ಅಲ್ಲಿ ಹೇಳುತ್ತಾರೆ ಸನ್ಯಾಸಿಂದ, ಹೌದು ನಾನು ಏನಂತ ತಿಳ್ಕೊಂಡಂದ್ರೆ ಇಷ್ಟು ಇಂಥ ಮಕ್ಕಳು ಬೇಕಂತ ಬಯಕೆ ಇಟ್ಕೊಂಡಿದ್ದೆ, ಕರೆ ಇಲ್ಲ ಅಂತ ತಿಳ್ಕೊಂಡಲ್ಲ. ಅಕಸ್ಮಾತ್ ಅದು ಮಗು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದಿ? ನನ್ನಂತ ಮಗು ಹುಟ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದಿ? ಬಹಳ ಕಷ್ಟ ಆಕತಿ ಅಂದ. ನೋಡಿ ಹೆಂಗಿರ್ಬೇಕು. ನಮ್ಮ ಭಾರತ ದೇಶದ ಸನ್ಯಾಸಿ ಇರುವೆ ಮಣ್ಣಿನ ಗುಣ ಅದ, ಮಣ್ಣಿನಲ್ಲಿ ಒಂದು ಪವಿತ್ರತೆ ತುಂಬಿಕೊಂಡದ. ಮಣ್ಣಿನೊಳಗ ಸಿದ್ಧಿ ಪುರುಷರು ತಪಸ್ವಿಗಳು ಈ ಮಣ್ಣನ್ನ ಹಾಳಿ ಹೋಗ್ಯಾರಲ್ಲ, ಇದ್ರೊಳಗ ತಪಸ್ಸಿನ ಶಕ್ತಿ ಬಿಟ್ಟಾರ. ಎಂತ ಶಕ್ತಿ ಅದ ಅಂತ ತಿಳ್ಕೊಂಡ್ರೆ ನೆನಪಲ್ಲಿ ಹಿಡ್ಕೊಡಿ. ನೀವೆಲ್ಲರೂ ಕೇಳಬೇಕು. ಏನಂತ ಅಂದ್ರ ಸನ್ಯಾಸಿ ಹೇಳ್ತಾನೆ, ಏನಂತ ಅಂತ ತಿಳ್ಕೊಂಡ್ರ, ಹೌದು ನೀನು ಮಕ್ಕಳಾಗುವುದು ಬೇಡ, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಒಳ್ಳೆ ಮಕ್ಕಳು ಹುಟ್ಟಬೇಕು, ಅಷ್ಟು ಸಮಯವನ್ನ ವ್ಯರ್ಥ ಮಾಡುವುದು ಬೇಡವೇ ಬೇಡ. ಈಗಿಂದೀಗಲೇ ನೀನೇ ನನ್ನ ತಾಯಿ, ನಾನೇ ನಿನ್ನ ಮಗ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದವನು. ನೆನಪಿರಲಿ, ಈಗಿಂದೀಗಲೇ ನೀನೇ ನನ್ನ ತಾಯಿ, ನಾನೇ ನಿನ್ನ ಮಗ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದವನೇ. ಅವನೇ ಭಾರತದೊಳಗ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥವನು ವೀರ ಸನ್ಯಾಸಿ. 72 ಗಂಟೆಗಳ ಕಾಲ ನಿರಂತರ ಭಾಷಣ ಮಾಡಿರ್ತಕ್ಕಂಥವನು ಅವನೇ ಸ್ವಾಮಿ ವಿವೇಕಾನಂದರ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ.
ಜಗತ್ತಿನೊಳಗ ಮಣ್ಣಿನ ಗುಣ ಅದ ಏನಂತ, ನಮ್ಮ ದೇಶದೊಳಗ ಮಣ್ಣಿನ ಗುಣ ಐತೆ ಏನಂತ ಐತೆ ಅಂತ ತಿಳ್ಕೊಂಡ್ರ, ಎಕ್ಸೆಪ್ಟ್ ಮದರ್ಸ್, ಎಕ್ಸೆಪ್ಟ್ ವೈಫ್ಸ್, ಆಲ್ ಆರ್ ಮದರ್ಸ್ ಇನ್ ಇಂಡಿಯಾ, ಬಟ್ ಇನ್ ಅಮೇರಿಕಾ ಎಕ್ಸೆಪ್ಟ್ ಮದರ್ಸ್ ಆಲ್ ಆರ್ ವೈಫ್ಸ್ ಇನ್ ಅಮೇರಿಕಾ ಅಂತ ತಿಳ್ಕೊಂಡು ಹೇಳುತ್ತಾರೆ. ನಮ್ಮ ದೇಶದಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ಅದ ಏನಂತ ಅಂತ ತಿಳ್ಕೊಂಡ್ರ, ನಾವು ಹೆತ್ತಿರ್ತಕ್ಕಂಥ ನಾವು ಮಾಡಿಕೊಂಡಿರ್ತಕ್ಕಂಥ ಹೆಣ್ಣುವನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳು ನಮಗೆ ಏನಂತ ತಿಳ್ಕೊಂಡ್ರ, ತಾಯಿಯ ಸಮಾನವನ್ನ ಕಂಡಿರ್ತಕ್ಕಂಥ ದೇಶ ಅದು ಯಾವುದಾದ್ರೂ ದೇಶವಿತ್ತು ಅಂತ ತಿಳ್ಕೊಂಡ್ರ ಅದು ಭಾರತ ದೇಶ ಅನ್ನುವುದನ್ನು ಮರಿಬೇಡಿಸಿದ್ರು. ನಮ್ಮ ದೇಶ ಅಷ್ಟೊಂದು ಪವಿತ್ರತೆಯನ್ನ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಅವಾಗಿನಿಂದಲೂ ಕೂಡ ಏನಂತ ತಿಳ್ಕೊಂಡ್ರೆ, ಪಾರ್ವತಿ ಕೇಳಿದಳಂತೆ ಏನಂತ, ಏನ್ರಿ ನಮಗೂ ಒಂದಿಷ್ಟು ಏನಾರ ಕೊಡಿಸಿ ಅಂತ. ವಿಷ್ಣು ಪರಮಾತ್ಮ ಅವ ಏನ್ ಮಾಡಿದ, ತನ್ನ ಹೆಂಡತಿಯನ್ನ ಎದೆ ಒಳಗ ಸ್ಥಾನವನ್ನ ಕೊಟ್ಟ. ಬ್ರಹ್ಮ ತನ್ನ ಹೆಂಡತಿಯನ್ನ ನಾಲಿಗೆ ಒಳಗ ಸ್ಥಾನ ಕೊಟ್ಟಾನ. ನನಗಾದ್ರೆ ಏನಾರ ಕೊಡಿಸ್ರಿ ಕೊಡ್ರಿ ಅಂತ ತಿಳ್ಕೊಡ, ನನಗೊಂದಿಷ್ಟು ಏನಾರ ಕೊಡಲ್ಲ ಅಂತ ತಿಳ್ಕೊಂಡು ಕೇಳಿದ್ರು. ಕೇಳಿದ ಬಳಿಕ ಅವು ಪರಮಾತ್ಮಂದ ಏನು ಕೊಡಬೇಕು, ಮತ್ತೆ ಏನು ಕೊಡ್ಬೇಕಂತ ಕೇಳ್ತಿರಲ್ಲ, ಮತ್ತೆ ಏನಾರು ಕೊಡ್ರಿ ನನಗೆ, ಮತ್ತೆ ಹಾಕೊಳಕ ಮೈ ಮೇಲೆ ಬಂಗಾರ, ಹೌದಲ್ಲ ನೀವು ಕೇಳ್ತಾರಿಲ್ರಿ? ಕೇಳಿರಿಲ್ಲ ನೀವು? ಕೇಳಿದಂಗೆಲ್ಲ ಕೊಡಿಸ್ಬಿಟ್ರೆ ಭಾಳ ಚಲೋ ಇರ್ತೈತ್ರಿ. ಹೆಂಡತಿಗೆ ಗಂಡ ಅದಾವ, ಕೇಳಿದ್ದೆಲ್ಲ ಕೊಡಿಸ್ಬೇಕು. ಕೊಡಿಸ್ಬಿಟ್ರೆ ಬಹಳ ಚಂದಾಗಿ ಆಡಿ ಹರಿಸ್ತಾಳಂತ. ಏನಂತ, ಗಂಡನನ್ನ ಎಷ್ಟು ಚಂದ ಹರಿಸ್ತಾಳಂತ ತಿಳ್ಕೊಂಡ್ರಿ ನೀವು. ನನ್ನ ಗಂಡ ಪೌಜಾದ, ನನ್ನ ಗಂಡ ಮಾಮ್ಲೆದ, ನನ್ನ ಗಂಡ ಸಿರಸ್ತದ, ಇಷ್ಟು ಚಂದಾಗಿ ವರ್ಣೆ ಮಾಡ್ತಾಳಂತ ಗಂಡನನ್ನ. ಕೊಡಿಸ್ಲಿಲ್ಲ ಅಂತ ಕೊಡಿಸ್ಲಿಲ್ಲ ಅಂದ್ರ ಅದ ಪಕ್ಕದ ಮನೆ ದೊಡ್ಡವನ ಮನೆ ಮುಂದೆ ಹೋಗಿ ದೊಡ್ಡವನ ಹತ್ರ ಹೇಳ್ತಾಳಂತ. ಏನಂತ, ದೊಡ್ಡವ್ ಸುಮ್ಮನೆ ಕುಂದ್ರಂಗಿಲ್ಲ, ಆಕಿ ಮಗ್ಗಲ ಮನೆಗೆ ಇದ್ದಾಕಿ, ಯವ್ವ ಎಷ್ಟು ವರ್ಷ ಆತ್ ಮದುವೆ? 10 ವರ್ಷ. 10 ವರ್ಷ ಆಗೈತೆ ಅಂದ ಬಳಿಕ ನಿನ್ನ ಗಂಡ ಏನಾರ ಕೊಡಿಸ್ಯಾನ ನಿನಗೆ? ಯವ್ವ ಅವ್ರ ವಂಶ ಆಗ್ಲಿ ಏನೇನೋ ಕೊಡಿಸ್ಯಾನ ನನಗೆ. ಕೊಡಿಸಿದ್ರ ಚಲೋ, ಕೊಡಿಸ್ಲಿಲ್ಲ ಅಂದ್ರ ನಿರ್ವಂಶ ಆಗ್ಲಿ. ಎಷ್ಟು ವಿಚಿತ್ರ ಅಲ್ಲ. ಯಾರೋ ಏನೋ ಕೊಡಿಸಿರ್ತಾರಂತ ತಿಳ್ಕೊಂಡಲ್ಲ. ಈಗ ನಿಮಗೊಂದು ಆಸೆ ಇರ್ತೈತಿ. ಏನ್ ಆಸೆ, ಏನ ಹೇಳ್ರಿ? ಬಂಗಾರ ಹಾಕೋಬೇಕು. ಪಕ್ಕದ ಮನೆಯವ್ರು ಒಂದು ಚಲೋ ಸೀರೆ ಉಟ್ಕೊಂಡು ಬಂದ್ರ ನಾವು ನಮ್ಮ ಮನೆಯಾಗ ಅದಕ್ಕೆ ಒಂದು ಚಲೋ ಸೀರೆ ಉಟ್ಕೋಬೇಕು, ಹೌದಲ್ಲ? ಅದಕ್ಕೆ ಒಂದು ಚಲೋ ಸೀರೆ. ಅವ್ರು 5,000 ರೂಪಾಯಿ ಸೀರೆ ಉಟ್ಕೊಂಡ್ ಬಂದಾರ ಅಂದ್ರೆ ನಾ 10,000 ರೂಪಾಯಿ ಸೀರೆ ಉಟ್ಕೋಬೇಕು. ಇಷ್ಟು ಹುಚ್ಚ ಐತೆ ಕಾಂಪರೈಸ್ ಅಂತ ತಿಳ್ಕೊಂಡು. ಇದನ್ನ ಹೊಂದಾಣಿಕೆಯ ಜೀವನ ಅಂತ ಕರೀತಾರೆ. ನೆನಪಿರ್ಲಿ ನಿಮಗೆಲ್ಲರಿಗೂ ಏನಂತ ತಿಳ್ಕೊಂಡ್ರೆ, ಇನ್ನೊಬ್ರು ನೋಡಿ ನಾವು ಹೊಂದಾಣಿಕೆ ಮಾಡ್ಕೊಳಕ್ ಹೋಗ್ಬಾರ್ದು. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಮನೆ ಒಳಗಿರ್ತಕ್ಕಂಥದ್ರೊಳಗ ಮೇಲೆ ನಿಂತ್ಕೊಂಡಿರ್ತೈತಿ. ಅವ್ರು ಅಷ್ಟು ಸಾವಿರದ ಸೀರೆ ತಗೊಂಡು ಬಂದು ಉಟ್ಕೊಂತಾರ ಅಂದ ಬಳಿಕ ಅವ್ರವ್ರಿಗೆ ಬಿಟ್ಟಿದ್ದರು. ನಮ್ಮ ಮನೆ ಒಳಗೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ಅದಕ್ಕೆ ಶರಣರು ಹೇಳ್ಕೊಂಡು ಬರ್ತಾರೆ, ಬೆಚ್ಚನ ಮನೆಯಾಗ ವೆಚ್ಚಕ್ಕ ಹೊನ್ನ ಹಾಗೆ ಇಚ್ಛೆಯಲ್ಲಿ ನಡೆಯುವ ಸತಿ ಹಿರೆ ಎಲ್ಲಿಗೆ ಬೆಂಕಿ ಹಚ್ಚಂದ್ರವ? ಸ್ವರ್ಗಕ್ಕೆ. ನೋಡ್ಯವ ಗಂಡನ ಇಚ್ಛೆ ಒಳಗ ನೀವು ನಡೆದ್ರಿಪ್ಪ ಅಂತ ತಿಳ್ಕೊಂಡ್ರ ಎಲ್ಲಿಗೆ ಅಂತ ತಿಳ್ಕೊಂಡ್ರು? ಸ್ವರ್ಗಕ್ಕೆ ಬೆಂಕಿ ಹಚ್ಚ ಅಂತ ತಿಳ್ಕೊಂಡಂದಾರ್ಯವ. ಮತ್ತ ಸ್ವರ್ಗ ಬಂತ ತಿಳ್ಕೊಂಡು ಬೇಡ ಅಂತ ತಿಳ್ಕೊಂಡಂದಾರ ಅವರು. ಮತ್ತ ಗಂಡ ಹೆಂಡತಿ ಚಂದಾಗಿದ್ರೆ ಸಾಕಂತ ತಿಳ್ಕೊಂಡಂತಾರ ನೋಡ್ರಿ. ಗಂಡ ಹೆಂಡತಿ ಚಂದಾಗಿದ್ರೆ ಸಾಕು, ಇದಕ್ಕಿನ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಅಂತ ಕೇಳಿದೆ. ಅದಕ್ಕೆ ನಿಮ್ಮಲ್ಲಿ ಒಂದು ಆಸೆ ಇರ್ತೈತಿ. ಏನಂತ, ಪಕ್ಕದ ಮನೆಯವ್ರು ಹಾಕೊಂಡ್ರು ಬಂಗಾರ ಅಂತ ತಿಳ್ಕೊಂಡು ನಾನು ಹಾಕೋಬೇಕು ಅನ್ನೋದು ಒಂದು ಆಸೆ ಇರ್ತೈತಿ, ಹೌದಿಲ್ಲ? ಇರ್ತೈತಿ. ಆದ್ರೆ ಎಲ್ಲೊಬ್ರು ಏನಿರ್ತೈತಿ, ಹಿಂಗತಿ ಇರುವಂತ ಸಮಯದೊಳಗ ಎಲ್ಲರೂ ಏನಂತ ತಿಳ್ಕೊಂಡು ಹಾಕೋಬೇಕು, ನಾನು ಹಾಕೋಬೇಕು ಎಷ್ಟೋ ಮಂದಿ ಬಡದಾಡ್ತಿರ್ತೈತಿ. ಹಂಗೆ ಹಾಕೋಬೇಕಂತ ತಿಳ್ಕೊಂಡು ಬಡದಾಡೋದ ಮುಂದೆ ಏನಂತ ತಿಳ್ಕೊಂಡ್ರ, ಒಂದು ಮುದುಕಿ ಅದಕ್ಕೆ ಏನಂತ ತಿಳ್ಕೊಂಡ್ರೆ ಅದಕ್ಕೂ ಒಂದು ಸರ ಇದನ್ನ ಹಾಕೋಬೇಕು. ಅದೇನು ಪಾಟ್ಲಿ ಏನಂತೀರಿ ಕೈಯಾಗ, ಅದು ಪಾಟ್ಲೆ ಹಾಕೋಬೇಕು ಅಂತ ತಿಳ್ಕೊಂಡು ಭಾಳ ಅನ್ನಕತ್ತಿ. ಅದು ಎಲ್ಲರೂ ಹಾಕ್ಕೊಂತಾರೆ, ನಾನು ಹಾಕೋಬೇಕಂತ ಅದು ದುಡಿತಿ. ಅದು ಅವ್ರ ಮನೆಯ ಕೆಲಸ, ಇವ್ರ ಮನೆಯ ಕೆಲಸ, ಅಲ್ಲಿ ಕೆಲಸ ಮಾಡಿ ವಯಸ್ಸಾಗಿತ್ತು. ಆದರೂ ಕೂಡ ಅದು ನಾನು ಬಂಗಾರ ಪಾಟ್ಲೆ ಹಾಕೋಬೇಕಂತ ತಿಳ್ಕೊಂಡು ಎಲ್ಲ ಕಡೆ ಹಿಂಗೆ ದುಡಿದು ಅದು ಏನು ಮಾಡಿತೀವ, 1-2-3 ತೊಲೆ ಆಗುವಷ್ಟು ರೊಕ್ಕ ಗಳಿಸ್ಕೊಂಡು ಏನು ಮಾಡ್ತೀವಿ, ಅದು 1-2 ಬಂಗಾರ ಬಳೆ ಹಾಕೊಂಡ ಬಳಿಕ ಏನಂತ ತಿಳ್ಕೊಂಡು ನಿಮಗೊಂದು ವಿಶೇಷ ಏನಂತ ತಿಳ್ಕೊಂಡ್ರೆ, ಹವ್ಯಾಸ ಏನಂತ ತಿಳ್ಕೊಂಡ್ರೆ ತಾಯಂದ್ರ, ನೀವು ಸೀರೆ ಉಟ್ಕೊಂಡ್ರ ಪಕ್ಕದ ಮನೆಯವ್ರು ಕೇಳಬೇಕು, ಎಷ್ಟು ಕೊಟ್ಟು ತಂದಿದಿ, ಯಾವಾಗ ತಂದಿದಿ, ಏನು ಕೊಟ್ಟು ತಂದಿದಿ ಏನು ತಿಳ್ಕೊಂಡು ಹಿಂಗೆ ಕೇಳ್ಬೇಕು. ಕೇಳಿದ್ರೆ ಸಮಾಧಾನ ಇರ್ತೈತಿ ನಿಮಗೆ. ಹಂಗೆ ಅದು ಏನಂತ ತಿಳ್ಕೊಂಡ್ರೆ ಅದು ಪಾಟ್ಲಿ ಹಾಕೊಂತಲ್ಲ, ಹಾಕೊಂಡ ಬಳಿಕ ಅದು ಏನು ಮಾಡುತ್ತೆ, ಯಾರ್ಯಾರು ಕೇಳಿಲ್ಲ.
ಹಿಂಗ ಬಸವ ಭವನದ ಹತ್ರ ಆ ಮನಿ ಇತ್ತಂತ. ಅದು ಮನಿ ಇದ್ದಾಗ ಅದು ಏನ್ ಮಾಡ್ಬಿಡ್ತು, ಸುಮ್ಮನೆ ಇರ್ಲಿಲ್ಲ, ಏನು ಯಾರ ಕೇಳ್ತಾರ ಬಾ ಅಂತ ತಿಳ್ಕೊಂಡು ಏನ್ ಮಾಡುತ್ತೆ, ಮನೆ ಮುಂದೆ ಕಸ ಹೊಡಕತ್ತೆ. ಅದ ಕಸ ಕೊಡುತ್ತೆ, ಹಿಂಗ ಹೊಡಕತ್ತೆ. ಮತ್ತೆ ಇದೆಲ್ಲ ಕಣ್ಣಿಗೆ ಕಾಣ್ತೈತೆ ಅಂತ ತಿಳ್ಕೊಂಡು ಎಲ್ಲಾರು ಮಾಡಕತ್ತು, ಯಾರಿಗೆ ಕೇಳಿಲ್ಲ. ಅದು ತಮ್ಮ ಮನೆ ಮುಂದೆ ಅಷ್ಟೇ ಗುಡಿಸ್ಲ್ರಿ ಕಸ ಹೊಡ್ಕೊಂತ ಎಲ್ಲಿ ಬಂತು, ಬಸವ ಭವನದ ಹತ್ರ ಬಂತು. ಬಸವ ಭವನದ ಹತ್ರ ಬಂದ್ರು ಯಾರಿಗೆ ಕೇಳಿಲ್ಲ ಅಂತ, ಯಾರಿಗೆ ಕೇಳಿಲ್ಲ. ಸಿಟ್ಟು ಬಂದು ಅಲ್ಲಿ ಏನಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡೋದ್ರಾಗ ಅಲ್ಲೊಂದು ಒಂದಿಷ್ಟು ಒಟ್ಟಿನ ಬಣಿವಿತ್ತಂತ. ಒಟ್ಟಿನ ಬಣಿವಿದ ಹತ್ರ ಹೋಗಿ ಇತ್ತಲ್ದಾಗ ಹೋಗಿ ಒತ್ ಮುಣಿಗತ್ತ ನೋಡಿದ್ಲು, ಯಾರಿಗೆ ಕೇಳೇ ಇಲ್ಲ ಅಂತ ತಿಳ್ಕೊಂಡು ಹೊಟ್ಟಿನ ಬಣಿವಿತ್ತಲ್ಲ, ಮೇವಿನ ಬಣಿವಿ ಬೆಂಕಿ ಹಚ್ಚಿಬಿಡ್ತು. ಮೇವಿನ ಬಣವಿಗೆ ಬೆಂಕಿ ಹಚ್ಚಿದ ಬಳಿಕ ಇಡೀ ಊರ್ ಮಂದೆಲ್ಲ ಅಕ್ಕಪಕ್ಕದವ್ರೆಲ್ಲ ಓಡಿ ಬಂದ್ರಂತ. ಏನಂತ, ಹಿಂಗ ಬಣವಿಗೆ ಬೆಂಕಿ ಎತ್ತೈತಿ, ಬರ್ರಿ ಬಣವಿ ಬೆಂಕಿ ಎತ್ತೈತಿ ತಿಳ್ಕೊಂಡು ಕೊಡ ಮತ್ತು ಬಕೆಟ್ ಎಲ್ಲ ತಗೊಂಡ್ ಬಂದು ಅರ್ಸಕತ್ತಿದ್ರು. ಆ ಏನಂತ ತಿಳ್ಕೊಂಡು ಅಂದ್ರ, ಆ ಬೆಂಕಿಯ ಬೆಳಕಿನೊಳಗ ಕೈಯಾಗ ಹಾಕೊಂಡಿರ್ತಕ್ಕಂಥ ಪಾಟ್ಲಿ ಪಳಪಳ ಅಂತ ಹೊಳೆಯಕತ್ತಿತ್ತು. ಅಷ್ಟೊತ್ತು ಅನ್ನೋದ್ರಾಗ ಏನಂತ ತಿಳ್ಕೊಂಡು ಅಂದ್ರ, ಅಲ್ಲ ಒಂದು ಮುದುಕಿ ಬಂದ್ರ ಬಳಿಕ ಬೆಂಕಿಯ ಬೆಳಕಿನೊಳಗ ಅದು ಪಳಪಳ ಲಕಲಕ ಅಂತ ತಿಳ್ಕೊಂಡು ಹೊಳೆಯೋದನ್ನ ನೋಡಿ ಅವಾಗ ಅದು ಏನಂತ ತಿಳ್ಕೊಂಡಂದ್ರ, ಏನ ಇವ ಎಷ್ಟು ಕೊಟ್ಟು ತಂದಿದಿ ಅಂತ. ಹಂಗ ಅನ್ನೋದ್ರಾಗ ಅದಕ್ಕಂತೂ ಇದ ಮಾತ ಮುಂಜಾನೆ ಕೇಳಿದ್ರೆ ನಾನು ಯಾಕೆ ಬಣವಿಗೆ ಬೆಂಕಿ ಹಚ್ತೀನಿ ಅಂದಿಲ್ಲ. ಇದ ಮಾತ ಮುಂಜಾನೆ ಕೇಳಿದ್ರೆ ನಾನು ಯಾಕೆ ಬಣವಿಗೆ ಬೆಂಕಿ ಹಚ್ತೀನಿ. ಯವ್ವ ತಾಯಂದ್ರ ಸೀರೆ ಉಟ್ಕೊಂಡ್ರೆ ಕೇಳ್ರಿ, ನೀವು ಬಣವಿಗೆ ಬೆಂಕಿ ಹಚ್ತಾರಿಲ್ಲ ಅಂದ. ಪಾಟ್ಲೆ ಹಾಕೊಂಡ್ರೆ ಕೇಳಿ, ಅಣ್ಣನ ಬಳಗದವ್ರು ನೀವು ಚಲೋ ಪ್ಯಾಂಟ್ ಹಾಕೊಂಡ್ರೆ ಶರ್ಟ್ ಹಾಕೊಂಡ್ರೆ ಕೇಳಿ. ಕೇಳಬೇಕು, ಕೇಳಿದ್ರೆ ಸಮಾಧಾನ ಇರ್ತೈತಿ. ಅದು ಏನೋ ಕೇಳಿದ್ರೆ ಸಮಾಧಾನ ಇರ್ತೈತಿ, ಹೌದಲ್ರಿ? ಹಂಗ ಪರಮಾತ್ಮನನ್ನ ಪಾರ್ವತಿ ಕೇಳ್ತಾಳಂತ, ಏನಂತ, ಏನಾದ್ರೂ ಕೊಡ್ರಿ ನನಗ ಅಂತ ತಿಳ್ಕೊಂಡಂದಾಗ, ಏನ್ ತಗೊಂಡು ಏನ್ ಮಾಡ್ತಿದಿ ಅಂತ. ಇಲ್ಲ ನನಗೆ ಏನಾದ್ರೂ ಕೊಡ್ರಿ, ಬಂಗಾರ ಆಭರಣ ಕೊಡ್ರಿ, ಎಲ್ಲರೂ ಕೊಟ್ಟಾರ, ನೀ ನನಗೇನು ಕೊಡ್ಲಿಲ್ಲಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ನನ್ನ ಪಾರ್ವತಿ ಕೇಳಿದ ಬಳಿಕ ಹೋಗಂಗಾರ ಆ ಕುಬೇರನ ಅಂಗಡಿ ಒಳಗೆ ಹೋಗಿ ನಿನಗೇನು ಬೇಕಾಗಿರ್ತದ ಬೇಕಾದ್ ತಗೊಂಡು ಬಾ ಅಂತ ತಿಳ್ಕೊಂಡು ಒಂದು ಸಣ್ಣ ವಿಭೂತಿ ಕಟ್ಟಿಯನ್ನು ಕೊಟ್ಟು ಕಳಿಸಿದಂತ. ಅವಾಗ ಕುಬೇರನ್ನಂತ, ಅಮ್ಮ ಪಾರ್ವತಿ ತಾಯಿ ಜಗನ್ನ ಮಾತೆ, ಜಗಜ್ಜನನಿ ಆಗಿರ್ತಕ್ಕಂಥ ದೇವಿಯೇ, ಈ ತೂಕದಷ್ಟು ನನಗೆ ಆಭರಣ ಕೊಡುವುದಕ್ಕ ನನ್ನ ಅಂಗಡಿ ಒಳಗೆ ಇಲ್ಲವೇ ಇಲ್ಲ, ಬೇಡ, ನಿನಗೇನು ಮನಸ್ಸಿಗೆ ಬರ್ತದ ಅಷ್ಟೆಲ್ಲ ತಗೊಂಡು ಹೋಗ್ಬಿಡ. ನಿನಗೇನು ಮನಸ್ಸಿಗೆ ಬರ್ತದಲ್ಲ, ಮನಸ್ಸಿಗೆ ಬಂದಿದ್ದನ್ನ ವಸ್ತುಗಳನ್ನ ತೆಗೆದುಕೊಂಡು ಹೋಗಂತ ತಿಳ್ಕೊಂಡು, ಇಲ್ಲ ಇದರ ತೂಕದಷ್ಟು ನನಗೆ ಕೊಡು ಅಂತ ತಿಳ್ಕೊಂಡು ಹಠ ಮಾಡಿದಾಗ ಇಡೀ ಕುಬೇರನ ಅಂಗಡಿ ಒಳಗಿರ್ತಕ್ಕಂಥ ಭಾಂಡಾರವೇ ಖಾಲಿ ಆತಂತ. ಆದ್ರೆ ವಿಭೂತಿ ಗಟ್ಟಿ ಮೇಲೆ ಹೇಳಿಲ್ಲ ಅಂತ ತಿಳ್ಕೊಂಡಂತ, ಮೇಲೆ ಹೇಳಲಿಲ್ಲ. ಅವಾಗ ಮುಖಸಪ್ಪ ಮಾಡ್ಕೊಂಡು ಮನೆಗೆ ಬಂದ್ಲಂತ. ಮನೆಗೆ ಬಂದ ಬಳಿಕ ಪರಮಾತ್ಮ ಕೇಳಿದಂತ, ಏನಂತ, ಏನ್ ಕೊಟ್ಟು ತಗೊಂಡು ಬಂದಿಲ್ಲ, ಏನ್ ತಗೊಂಡು ಬರೋದು, ಇದರ ತೂಕದಷ್ಟು ಆಗಲಿಲ್ಲ, ಇದರ ತೂಕದಷ್ಟು ಆಗ್ಲಿಲ್ಲ ಅಂತ ತಿಳ್ಕೊಂಡ ಬಳಿಕ ಪರಮಾತ್ಮ ಏನಂತ ತಿಳ್ಕೊಂಡಂತಾನ, ನೋಡು ವಿಷ್ಣು ಪರಮಾತ್ಮ ಎದಿ ಒಳಗ ಸ್ವಲ್ಪ ಜಾಗ ಕೊಟ್ಟಾನ, ಅವ ಜಿಪುಣದ. ಬ್ರಹ್ಮದೇವ ತನ್ನ ಹೆಂಡತಿಗೆ ನಾಲಿಗೆ ಒಳಗ ಅಷ್ಟೇ ಜಾಗ ಕೊಟ್ಟಾರ, ಅವನು ಜಿಪುಣದನ ಬಾಳ. ನೀನ್ ಏನಂತ ತಿಳ್ಕೊಂಡಂದ್ರ ಸದಾವಕಾಲ ಏನಂತ ತಿಳ್ಕೊಂಡಂದ್ರ ನನ್ನ ವಾಮ ಭಾಗದೊಳಗ ಸದಾವಕಾಲ ನೀನು ಅರ್ಧ ಭಾಗವನ್ನ ತೆಗೆದುಕೋ ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ, ತಾನು ಬೇಡಿರ್ತಕ್ಕಂಥ ತನ್ನ ಪಾರ್ವತಿಗೆ ತನ್ನ ಶರೀರವನ್ನ ಅರ್ಧ ಭಾಗವನ್ನ ಕೊಟ್ಟ. ಅವತ್ತಿನಿಂದ ಪರಮಾತ್ಮನಿಗೆ ಅರ್ಧನಾರೀಶ್ವರ ಅಂತ ಕರ್ಕೊಂಡು ಬರ್ತಾರೆ. ಅರ್ಧನಾರೀಶ್ವರ ಅಷ್ಟೇ ಇಲ್ಲ, ಶರಣರ ನೆನಪಿರಲಿ. ಆ ಶಿವ ಪ್ರಾಣದಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ನಾವು ನೀವೆಲ್ಲ ತಿಳ್ಕೋಬೇಕು, ಏನಂತ ಅಂತ ತಿಳ್ಕೊಂಡು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಪವಿತ್ರತೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಅದು ಭಾರತ ದೇಶ ಅಂತ ತಿಳ್ಕೋಬೇಕು. ನಾವೆಲ್ಲರೂ ಕೂಡ ಏನು ಯಾವ ರೀತಿ ಒಳಗ ನಾವು ಎದೀವಂತ ತಿಳ್ಕೊಂಡು ಅಂದ್ರೆ, ಭಾರತದವರು ಹೆಣ್ಣು ಮಕ್ಕಳನ್ನ ನಾವೆಲ್ಲರೂ ದೇವತೆ ಅಂತ ಕರ್ಕೊಂಡು ಬರ್ತೀವಿ, ಹೌದಲ್ಲಿವ? ದೇವತೆ ಜಗಜ್ಜನನಿ ಅಂತ ತಿಳ್ಕೊಂಡು ಕರ್ಕೊಂಡ್ ಬರ್ತೀವಿ. ಪ್ರತಿ ಒಂದು ವಸ್ತುಗಳ ಮೇಲೆ ನೆನಪಿರಲಿ ನಿಮಗೆಲ್ಲರಿಗೂ, ಮನಿ ಒಳಗ ನೀವು ಲಕ್ಷ್ಮೀ ಪೂಜೆ ಮಾಡ್ತಿರ್ಲಿಲ್ಲ, ಆ ಹಣಕ್ಕೆ ಏನಂತೀರಿ? ಹಣಕ್ಕೆ ಲಕ್ಷ್ಮಿ ಅಂತೀವಿ. ಹೋಗ್ಲಿ, ಈಗ ಇಲ್ಲಿ ನದಿ ಹರಿದೈತಿ, ಇಲ್ಲಿ ಹರಿದೈತಿಲ್ರಿ, ಯಾವ್ದಿದು? ಕೃಷ್ಣ ಹರಿದೈತಿ. ಅದು ಕೃಷ್ಣೆ ಮಲಪ್ರಭೆ ಘಟಪ್ರಭೆ ಅಂತ ಕರೀತಾರೆ. ಈ ಕಡೆ ಗಂಗೆ ಯಮುನೆ ಆಯ್ತ ಭೀಮಾ ಅಂತ ತಿಳ್ಕೊಂಡು ಕರೀತಾರೆ. ನೋಡಿ ಎಷ್ಟು ವಿಚಿತ್ರ. ಆಗ ನದಿಯನ್ನ ಹರಿದವಲ್ರಿ, ನದಿಗಳಿಗೆ ಏನ್ ಹೆಸರಿಟ್ಟಾರ ಹೇಳ್ರಿ? ಯಾವ ಹೆಸರಿಟ್ಟಾರ? ನಿಮ್ಮ ಹೆಸರಿಟ್ಟಾರವ? ತುಂಗೆ ಅಂತ ಇಟ್ಟಾರ, ಭದ್ರೆ ಅಂತ ಇಟ್ಟಾರ, ಕೃಷ್ಣೆ ಅಂತ ಇಟ್ಟಾರ, ಮಲಪ್ರಭೆ ಘಟಪ್ರಭೆ ಗಂಗೆ ಯಮುನೆ ಮತ್ತ ಇದು ಭೀಮ ಅಂತ ಇಟ್ಟಾರ. ಎಲ್ಲಾ ನದಿಗಳಿಗೆ ನಿಮ್ಮ ಹೆಸರುಗಳನ್ನ ಇಟ್ಟಾರ ವಿನಃ ನಮ್ಮದು ಒಂದು ಹೆಸರು ಇಟ್ಟಿಲ್ಲ. ಇಟ್ಟಾರನ್ರಿ? ಕಲ್ಲಪ್ಪನ ನದಿ, ಮಲ್ಲಪ್ಪ ನದಿ, ಬಸಪ್ಪನ ನದಿ ಅಂತ ಇಟ್ಟಾರ. ನದಿಗೆ ಇಟ್ಟಿಲ್ಲ, ನಮ್ಮ ಬಾವಿಗೆ ಇಟ್ಟಾರಿ. ಬಾವಿಗೆ ಬಸಪ್ಪನ ಬಾವಿ, ಕಲ್ಲಪ್ಪನ ಬಾವಿ, ಈಗ ಬಾವಿ ಅದ ನಮ್ಮ.
ನಮ್ಮ ಬಾಯದವ್ರಿ, ಹೌದಲ್ರಿ? ನೆನಪಿರಲಿ, ಎಲ್ಲದಕ್ಕಂತ ತಿಳ್ಕೊಂಡು ನದಿಗಳಿಗೆ ಪವಿತ್ರವಾಗಿರ್ತಕ್ಕಂಥ ತಾಯಂದರ ಹೆಸರುಗಳನ್ನ ಇಡ್ತಾರೆ. ಅಷ್ಟೇ ಇಲ್ಲ, ಉತ್ತಿ ಬಿತ್ತಿ ಬೆಳೆಯನ್ನ ಬೆಳೆಯುವುದಕ್ಕಾಗಿ ಈ ಭೂಮಿಗೆ ಏನಂತ ಕರೀತಾರ? ಭೂಮಾತಾ ಅಂತ ಕರ್ಕೊಂಡು ಬರ್ತಾರ. ಭೂಮಾತಾ ಅಂತ ಕರ್ಕೊಂಡು ಬರ್ತಾರ. ಭೂಮಿ ಒಳಗ ಬೆಳೆದಿರ್ತಕ್ಕಂಥ ಬೆಳೆಯವನ್ನ ತೆಗೆದುಕೊಂಡು ಬಂದು ಮನೆ ಒಳಗ ಹಸನ ಮಾಡಿ ಆ ಜೋಳವನ್ನ ರೊಟ್ಟಿಯನ್ನ ಮಾಡ್ಕೊಂಡು ಹಿಂಗ್ ಊಟ ಮಾಡ್ಬೇಕಾದ್ರೆ ನಾವೆಲ್ಲ ಹೇಳ್ತೀವಿ ಏನಂತ? ಅನ್ನಪೂರ್ಣಿ, ಹೌದಲ್ರಿ? ಅನ್ನಪೂರ್ಣೇಶ್ವರಿ ಅಂತ ಕರ್ಕೊಂಡು ಬರ್ತೀವಿ. ಎಷ್ಟು ಚೆನ್ನಾಗಿರ್ತೈತಲ್ರಿ? ಅನ್ನಪೂರ್ಣೇಶ್ವರಿ ಅಂತ ತಿಳ್ಕೊಂಡು ಅಂತೀವಿ. ಹಣವನ್ನ ಲಕ್ಷ್ಮಿ ಅಂತ ಕರ್ಕೊಂಡು ಬರ್ತಾರ, ಹೌದಲ್ರಿ? ನಮಗ ವಿದ್ಯಾ ಬುದ್ಧಿಯನ್ನ ಕೊಡ್ತಕ್ಕಂಥ ತಾಯಿ ಏನಂತ ತಿಳ್ಕೊಂಡ್ರ ಸರಸ್ವತಿ ಅಂತ ಕರೀತಾರ. ಚೆನ್ನಾಗಿ ಹಾಡ್ತಕ್ಕಂಥದ್ದು ಏನೈತಲ್ಲ ಶಾರದೆ ಅಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ಪ್ರತಿಯೊಂದು ವಸ್ತುಗಳಿಗೆ ಪ್ರತಿಯೊಂದು ಕೊಡುಗೆ ನಾವೇನಂತ ಕರಿತೀವಿ ಅಂತ ತಿಳ್ಕೊಂಡ್ರ ಎಲ್ಲರಿಗೂ ಕೂಡ ತಾಯಂದರ ಹೆಸರುಗಳನ್ನ ಕರೀತಾರೆ ವಿನಃ ನಮ್ಮದು ಒಂದೂ ಕೂಡ ಹೆಸರು ಇಲ್ಲ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ದೇವತೆಯ ಸ್ವರೂಪದಲ್ಲಿ ಕಂಡಿರ್ತಕ್ಕಂಥ ದೇಶ ಅಂತ ಕರೆದ್ರು. ಪವಿತ್ರತೆ ಭಾವನೆಯನ್ನು ನೋಡಿರ್ತಕ್ಕಂಥ ದೇಶ. ಇಂಥ ದೇಶದೊಳಗ ನಾವು ಏನಂತ ತಿಳ್ಕೊಂಡ್ರೆ ಒಬ್ಬ ತಪಸ್ವಿ ಆಗಿರ್ತಕ್ಕಂಥವನು, ಒಬ್ಬ ತಪಸ್ವಿ ಏನ್ ಮಾಡಕತ್ತಿದ? ಕೈಲಾಸದಿಂದ ಪರಮಾತ್ಮನನ್ನ ಬರಬೇಕು ನೀನಂತ ತಪಸ್ಸಿ ಕುತ್ಕೊಂಡಂತ. ನೋಡಿ ಹೆಂಗಿರ್ಬೇಕು. ತಪಸ್ಸಿ ಕುತ್ಕೊಂಡ ಕೈಲಾಸದಿಂದ ನೀ ಬರಬೇಕಂತ ತಿಳ್ಕೊಂಡು ತಪಸ್ಸಿ ಕುತ್ಕೊಂಡಾನ. ಯಾರು ಪರಮಾತ್ಮ ನೀ ನಮ್ಮ ಮನೆಗೆ ಬಾರಪ್ಪ ಅಂತ ತಿಳ್ಕೊಂಡು ಕರೆದ್ರಿ ಹೇಳ್ರಿ? ನೀವು ಮಲ್ಲಯ್ಯನ ಪಾದಯಾತ್ರೆ ಹೋಗಿರ್ತೀರಿ. ಹೋಗ್ಬೇಕಾದ್ರ ನೀವೇನ್ ಅನ್ಕೊಂಡು ಹೋಗಿರ್ತೀರಿ? ಏನ್ ಅನ್ಕೊಂಡು ಹೋಗಿರ್ತೀರಿ? ಮಲ್ಲಯ್ಯ ಮಲ್ಲಯ್ಯ ಅನ್ಕೊಂತ ಹೋಗಿರ್ತೀರಿ, ಹೌದಲ್ಲ? ಮಲ್ಲಯ್ಯ ಮಲ್ಲಯ್ಯ ಅನ್ಕೊಂತ ಹೋಗಿರ್ತಿಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ನೀವು ಪಾದಯಾತ್ರೆಯನ್ನು ಹೋಗ್ಬೇಕಾದ್ರ ಪಾದಯಾತ್ರೆಯನ್ನು ಹೋಗುವಂತ ಸಮಯದೊಳಗೆ ನಿಮಗೆಲ್ಲರಿಗೂ ಕೂಡ ಒಂದು ಮನಸ್ಸಿನೊಳಗೆ ಇರಬೇಕು. ಏನಂತ? ಏನಿರಬೇಕು? ಮನಸ್ಸ ವಿಮಲ ಮನಸ್ಸಾಗಿರ್ಬೇಕಂತ. ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥ ಮುಂಟಿ ಅಂತ ತಿಳ್ಕೊಂಡು ನಿಜಗೊಂಡ್ರು ಹೇಳ್ಕೊಂಡು ಬರ್ತಾರೆ. ನಮ್ಮ ಮನಸ್ಸು ಪವಿತ್ರ ತೀರ್ಥವಾಗಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಮ್ಮ ಮನಸ್ಸು ವಿಮಲ ಮಾನಸದಿಂದ ಅಧಿಕ ಶುಭ ತೀರ್ಥ ಮುಂಟಿ ಅಂತ ತಿಳ್ಕೊಂಡು ಅಂತಾರ. ಅಧಿಕ ಶುಭ ತೀರ್ಥ ಮುಂಟಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಮ್ಮ ಮನಸ್ಸು ಪವಿತ್ರವಾಗಿರ್ಬೇಕಲ್ಲ. ಅದಕ್ಕ ಪರಮಾತ್ಮನೇ ನೀ ಬಾ ಅಂತ ತಿಳ್ಕೊಂಡು ಅಂತೀವಿ, ಹೌದಲ್ರಿ? ಪರಮಾತ್ಮನೇ ನೀನು ಈ ದರಗಿಳಿದು ಬಾ ಅಂತ ತಿಳ್ಕೊಂಡು ಕರಿಬೇಕಾದ್ರ ತಪಸ್ವಿ ಆಗಿರ್ತಕ್ಕಂಥವನು ಅಂತಿಂತ ಜಾಗವನ್ನ ನೋಡ್ಲಿಲ್ಲ. ಅಲ್ಲಿ ಇರ್ತಕ್ಕಂಥ ಹುಡುಗರು ಸುಮ್ಮನೆ ಪರಮ ಪವಿತ್ರವಾಗಿರುವಂತ ಕ್ಷೇತ್ರವಾಗಬೇಕಾಗಂತ ತಿಳ್ಕೊಂಡಂತ ನಾವ ಸುಮ್ಮನೆ ಇಲ್ಲ. ಅವನು ಎಷ್ಟು ವರ್ಷಗಳ ಪರ್ಯಂತರ ತಪಸ್ ಮಾಡ್ತಾನೋ ಗೊತ್ತಿಲ್ಲ. ತಪಸ್ ಮಾಡಕ್ ಕುತ್ಕೊಂಡಂತ. ತಪಸ್ ಮಾಡಕ್ ಕೂತ ಹೆಂಗ ಕೂತ ಯವ್ವ ಒಂದು ತಾಸು ಕುಂದಿರ್ಬೇಕಾದ್ರೆ ನೀವೆಲ್ಲರೂ ಒಂದು ತಾಸು ಕುಂದಿರ್ಬೇಕಾದ್ರೆ ನಾವು ಹಿಂಗ್ ಓಡಾಡ್ತೀವಿ ಹಿಂಗ್ ಮಾಡ್ತೇವೆ, ಹೌದಲ್ರಿ? ಮತ್ತೆ ಸ್ವಲ್ಪ ತಡದ್ರಪ್ಪ ಕಾಲ್ ಚಚ್ಚಿ ಹಿಂಗ್ ಕುಂದಿರ್ತೀವಿ. ನಮ್ಮದ ಒಂದು ತಾಸಿನೊಳಗೆ ನಾವು ನೀವೆಲ್ಲರೂ ಏನ್ ಮಾಡ್ತೀವಿ? ಹಿಂಗ್ ಮಾಡ್ತೀವಿ. ಅವ ತಪಸ್ಸಿ ಕೂತ ಹೆಂಗ್ ಕೂತ? ಒಂಟಿಗಾಲಿನ ಮೇಲೆ ನಿಂತುಕೊಂಡು ತಪಸ್ಸು ಮಾಡಕತ್ತಿದ. ಒಂಟಿಗಾಲಿನ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡಕತ್ತಿದ. ಯಾವ ರೀತಿ? ನೀರ್ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಮತ್ತ ಅಲ್ಲಿ ಯಾರು ಬಂಧುಗೊಳಗದಾರನ್ರಿ ಅಂತ ತಿಳ್ಕೊಂಡ್ರ ನಾ ಅನ್ಲಿಲ್ಲ. ಮತ್ ಬಂಧುಗೊಳಗದಾರಪ್ಪ ಅಂತ ತಿಳ್ಕೊಂಡ್ರೆ ಬಂಧುಗೊಳಗದವ್ರು ಯಾರಿಲ್ಲ. ನಾವಿಲ್ಲಿ ಬಂದೀವಿ ಅಂತ ತಿಳ್ಕೊಂಡ್ರೆ ನಮಗ್ 9 ಗಂಟೆ ಆದ್ರೆ ನಮಗ್ ಊಟಕ್ಕೆ ಬೇಕಂತ ತಿಳ್ಕೊಂಡಂತೀವಿ. ನಾವು ಉಣ್ಣಕಾಲಿ ಬಂದವ, ಹೌದಲ್ಲ? ನೋಡಿ ಹೆಂಗಿರ್ತೀವಿ ನಾವು. ಮಲ್ಲಯ್ಯನ ದರ್ಶನ ಪಡ್ಕೋಬೇಕಂತ ತಿಳ್ಕೊಂಡಲ್ಲ. ಅವನಂತಾನ ಏನಂತ? ಊಟ ಅನ್ನಂಗಿಲ್ಲ, ನೀರ್ ಅನ್ನಂಗಿಲ್ಲ, ತಪಸ್ಸಿ ಕುತ್ಕೊಂಡಂತ. ನಾವು ನೀವೆಲ್ಲರೂ ಕೂಡ ತಪಸ್ಸ ಏನಂತ ತಿಳ್ಕೊಂಡ್ರ ಇಲ್ಲಿವರೆಗೂ ಕುಳಿತುಕೊಂಡು ಏನ ಕೇಳಾಕತ್ತೀವಲ್ಲ, ಇದು ಒಂದು ತಪಸ್ಸ. ನೆನಪಿರ್ಲಿ, ಇದೊಂದು ತಪಸ್ಸು. ಇದು ತಪಸ್ಸು. 1 ತಾಸುಗಳ ಪರ್ಯಂತರ ನಮ್ಮ ಮನಸ್ಸನ್ನ ಚಂಚಲ ಆಗಲಾರದಂಗ ನಾವು ಪ್ರವಚನ ಕೇಳಾಕತ್ತೀವಲ್ಲ, ಇದು ಒಂದು ತಪಸ್ಸು ಅಂತ ತಿಳ್ಕೋರಿ. ಆದ್ರೆ ನಮ್ಗೆ 1 ತಾಸಿನಾಗ ಮುಗಿದೋಗ್ತೈತಿ. 1 ತಾಸಿನಾಗ ನಾವು ಮತ್ತೆ ನಮ್ ಹೋಗ್ಬಿಡ್ತೀವಿ. ಆದ್ರೆ ನಾವಂಗಲ್ಲ. ಸುಮಾರು ವರ್ಷಗಳವರೆಗೆ ಹಿಂದ, ಸಾವಿರ ವರ್ಷಗಳ ಹಿಂದ ನಡೆದಿರ್ತಕ್ಕಂಥದ್ದಿದು. ಸಾವಿರ ವರ್ಷಗಳ ಹಿಂದ ಒಬ್ಬ ತಪಸ್ಸಿ ಕುತ್ಕೊಂಡ. ಒಂಟೆಗಾಲಿನ ಮೇಲೆ ನಿಂತುಕೊಂಡು ತಪಸ್ಸು ಮಾಡಕತ್ತಾನ. ಹೇ ಪರಮಾತ್ಮ, ನೀನು ಬರೋವರೆಗೆ ನಾನು ಹೀಗೆ ನಿಲ್ಲುತ್ತೇನೆ ಅಂತ. ಮತ್ತ ತಪಸ್ಸಿ ಕುತ್ಕೊಂಡ. ನೀರನ್ಲಿಲ್ಲ, ಬಿಸಿಲನ್ಲಿಲ್ಲ, ನೆರಳನ್ಲಿಲ್ಲ. ನಮಗ್ ಬಿಸಿಲಾಗಿ ನಿಂತ್ಕೊಂಡು ಅಂದ್ರೆ ಎದ್ದು ಹೋಗಿ ಮತ್ತೆ ನೆರಳ ಕೂಡುತ್ತೀವಿ. ಸುಮಾರು ಸಾವಿರ ವರ್ಷಗಳ ಪರ್ಯಂತರ ತಪಸ್ಸು ತಪಸ್ ಒಂಟಿಗಾಲ್ ನಿಂತ್ಕೊಂಡು. ಮತ್ತ ಆಹಾರ ಎಂತದಂದ್ರಿ ನೀವು? ಅವನು ಆಹಾರ ಊಟ ಸಣ್ಣದ ಕಲ್ಲುಗಳನ್ನ ತಿಂದು
ಹೊಟ್ಟಿ ತುಂಬಿಸ್ಕೊಂತಿದ್ನಂತ. ಎಂತ ಕಲ್ಲುಗಳು? ಸಾಸಿವೆಯ ಕಾಳಿನಷ್ಟು ಕಲ್ಲುಗಳು ಇರ್ತಿದ್ದಲ್ಲ, ಇಟ್ಕೊಂಡು ಹಿಂಗ್ತಿದ್ ನಾವು ಅಂತ ಆಹಾರ. ಮತ್ತ ಅವನಂತ ಆಹಾರವನ್ನ ತಿಂದು ಮತ್ತ ನಾವು ಉಣ್ಣೋ ಆಹಾರ ಅವನಿಗೆ ಹೆಂಗಿರ್ತೈತಿ? ಎದ್ರ ಸಲುವಾಗಿ ಕೂತಾನ? ಎದ್ರ ಸಲುವಾಗಿ ಕೂತಾನ್ರಿ? ಎದ್ರ ಸಲುವಾಗಿ ಕೂತಾನ? ನಾವು ಬರ್ಲಿ ಅಂತ ಕೂತಾನ? ಪರಮಾತ್ಮನೇ ಬರ್ಲಿ ಅಂತ ನೋಡಿ ಹೆಂಗಿರ್ಬೇಕು. ನಾವು ಬೇರೆ ಕುಂದಿರ್ತೀವಿ ತಪಸ್ಸಿಗೆ. ನಾವು ತಪಸ್ಸಿಗೆ ಕುಂದ್ರಂಗಿಲ್ಲ, ಕುಂತಿರ್ತೀವಿ. ನಮ್ಗೆ ಏನಾರ ಬೇಕಾದ್ರೆ ಕುಂದಿರ್ತೀವಿ. ಸೊಸಿ ಕುಂತಿದ್ಲು ತಪಸ್ಸಿಗೆ, ಸೊಸಿ ಕುಂತಿದ್ಲ ತಪಸ್ಸಿಗೆ. ಕೂತಾಗ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಬಂದ. ಏನ್ ಕೇಳ್ಬೇಕಾಕಿ? ಏನ್ ಕೇಳಿರ್ಬೇಕ್ರಿ? ಆಯ್ಕೊಂದು ಕೇಳಿದ್ರು. ಏನಂತ ಕೇಳಿದ್ರು? ಪರಮಾತ್ಮ ಏನ್ ಬೇಕಂತ ಕೇಳಿದಾಗ ಅವಂತ ಪರಮಾತ್ಮಂದ ಬಹಳ ಚೆನ್ನಾಗಿ ತಪಸ್ಸು ಮಾಡಿದೆವ, ನಿನ್ನ ತಪಸ್ಸಿಗೆ ಮೆಚ್ಚಿನಿ, ಕೇಳು ಏನ್ ಬೇಕು? ಏನಿಲ್ಲ, ನನಗೇನು ಕೊಡ್ತೀಯಲ್ಲ ಅದ್ರ ಡಬಲ್ ನಮ್ಮ ಅತ್ತಿಗೆ ಕೊಡು. ನಿಮಗೇನು ಅನಿಸುತ್ತೆ? ಯವ್ವ ಎಂತ ಒಳ್ಳೆ ಸೊಸೆ ಸಿಕ್ಕ, ಎಂತ ಒಳ್ಳೆ ಸೊಸೆ ಸಿಕ್ಕಳ, ನನಗೇನು ಬೇಕು ಅದನ್ನ ಡಬಲ್ ನಮ್ಮ ಅತ್ತಿ ಕೇಳಕತ್ತಾಳ ಅಂದ್ರೆ ನಮ್ಮ ಸೊಸಿ ಬಹಳ ಒಳ್ಳೆ. ಆಕೇನು ಕೇಳಿದ್ದು? ನನಗೆ ಎಷ್ಟು ಸಂಪತ್ತು ಕೊಡ್ತೀಯಲ್ಲ ಅದ್ರ ಡಬಲ್ ನಮ್ಮ ಅತ್ತಿ ಕೊಡು. ತಥಾಸ್ತು. ಇನ್ನೊಂದು ಹೊರ ಕೇಳ. ಆಕೇನು ಕೇಳಿದ್ದು? ಇನ್ನೊಂದು ಹೊರ ಏನಂದ್ಲು? ನನಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡನ್ಲೈಕ್, ನನಗ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡು. ನಮ್ಮ ಅತ್ತಿಗೆ ಹಾರ್ಟ್ ಅಟ್ಯಾಕ್ ಆತಪ್ಪ ಅಂತ ತಿಳ್ಕೊಂಡ್ರ ನಮ್ಮ ಅತ್ತಿ ಸಾಯ್ತಾಳ. ಆ ಬಂಗಾರ ನನಗ ಬರ್ತೈತಿ. ಏನ್ ವಿಚಾರ? ಎಷ್ಟು ವಿಚಾರ ಇಲ್ಲ. ಹೆಂಗ್ ಕುತ್ಕೊಂಡು ಹೆಂಗ್ ವಿಚಾರ ಮಾಡ್ತಾರ? ಏನ ಗೆಳೆಯರು ಇಬ್ರು ಕುತ್ಕೊಂಡು ತಪಸ್ಸಿಗೆ ಹೊಂಟಿದ್ರಂತ. ತಪಸ್ಸು ಮಾಡಿಬಿಡ್ಬೇಕು, ಹೋಗಿ ತಪಸ್ಸು ಕುತ್ಕೊಂಡಿವಿ, ಹೋಗ್ಬಿಡ ನಡಿ ಅಂತ ತಿಳ್ಕೊಂಡು ಅಂದ್ರಂತ. ದುಡು ಸಾಕಾಗೈತಿ, ಹೋಗೇ ಬಿಡೋಣ, ತಪಸ್ ಮಾಡಿ ಸಾಕಷ್ಟು ತಗೊಂಡು ಬರೋಣ ಅಂತ ತಿಳ್ಕೊಂಡಂದ್ರಂತ. ಏನಂದ್ರಂತ? ಹೋಗಬೇಕಾದ್ರೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಹೋದ್ರಂತ. ಏನಂತ? ನೋಡಪ್ಪ, ಪರಮಾತ್ಮ ಪ್ರತ್ಯಕ್ಷನಾದ್ರ ನಾನೇನು ಕೇಳ್ತೀನಲ್ಲ, ನಾನು ಕೇಳಿದ್ರೊಳಗ ನಿನಗದ್ರ ಅರ್ಧ ಕೊಡ್ತೀನಿ. ಅಷ್ಟೇ ಆಗ್ಲಿ. ಅವನೇನಂದ ಇನ್ನೊಬ್ಬವ ಅವನನ್ನಂತ, ನಾನೇನ್ ತಪಸ್ಸಿಗೆ ಕೇಳ್ತೀನಲ್ಲ, ನಾನು ಕೇಳಿದ್ರೊಳಗ ಅದರ ಅರ್ಧ ನಿನಗ ಕೊಡ್ತೀನಿ ಅನ್ನಂತ. ಇಬ್ರಿಗೂ ಏನಂದ್ರು ಮಾತಾಡ್ಕೊಂಡು ಹೋದ್ರು. ನಾನ್ ಸಂಪತ್ತು ಬರ್ತೈತೆ, ನನ್ನ ಸಂಪತ್ತಿನೊಳಗ ನಿನಗ ಅರ್ಧ, ನಿನಗ್ ಬಂದಿರ್ತ ಸಂಪತ್ತಿನೊಳಗ ನನಗ ಅರ್ಧ, ಇಬ್ರು ಸಮಾನಾಗಿ ಹಂಚ್ಕೊಂಡು ಬರೋಣ, ಹಂಗ ಹೋಗೋ ನಡಿ ಅಂತ ತಿಳ್ಕೊಂಡು ತಪಸ್ಸಿಗೆ ಕೂತ್ರಂತ. ಒಳ್ಳೆ ಮನಸ್ಸಿನಿಂದ ಹೋದ್ರಂತ. ತಪಸ್ಸಿಗೆ ಕುಂದ್ರಬೇಕಾರ ಆ ಕಡೆ ಗುಡ್ಡದಾಗ ಒಬ್ಬ ಕೂತಿದ್ದ, ಈ ಕಡೆ ಗುಡ್ಡದಾಗ ಒಬ್ಬ ಕೂತಿದ್ದ. ತಪಸ್ಸಿಗೆ ಕುತ್ಕೊಂಡಾರ. ವಿಚಾರಗಳು ಎಲ್ಲ ಚೆನ್ನಾಗಿತ್ತು. ವಿಚಾರಗಳನ್ನ ಏನು ಕುಳಿತುಕೊಂಡು ತಪಸ್ಸಿಗೆ ಕೂತಾಗ ಒಳ್ಳೆ ವಿಚಾರಗಳಿದ್ದು. ತಪಸ್ಸು ಸಿದ್ಧಿ ಆಯ್ತು. ತಪಸ್ಸು ಸಿದ್ಧಿ ಆದ ಬಳಿಕ ಪರಮಾತ್ಮ ಮತ್ತೆ ಕೇಳಿದವರಿಗೆಲ್ಲ ಕೊಡಬೇಕಲ್ಲ, ಬೇಡಿದವರಿಗೆಲ್ಲ ಕೊಡಬೇಕು. ಹಂಗ ಬಂದಾಗ ಕೇಳಿದ. ಆ ಕಡೆ ಗುಡ್ಡದಾಗ ಕೂತವನು ಕೇಳಿದ, ನಮ್ಗೆ ಏನಪ್ಪಾ ನಿನ್ನ ತಪಸ್ಸು ನನಗೆ ಮೆಚ್ಚುಗೆ ಆಗೈತಿ, ನಿನಗೇನ್ ಬೇಕು? ಪರಮಾತ್ಮ ಬಂದಿದ್ದ ಕರೆ. ಆ ಕಡೆ ಒಬ್ಬ ಕುತ್ಕೊಂಡಲ್ಲ, ಅವನ ಹತ್ರ ಹೋಗಿದ್ದೇನೋ? ಇಲ್ಲ ಹೋಗಿಲ್ಲ. ಇಲ್ಲ, ಅವನ ಹತ್ರ ಹೋಗಿ ಬಾ ಮೊದಲ. ಇಲ್ಲ ಮರಯ್ಯ, ನಿನಗೇನ್ ಬೇಕಾಗೈತಿ ಕೇಳಿಬಿಡು, ಅದನ್ನ ನಿನಗೆ ಕೊಟ್ಟು ಹೋಗ್ಬಿಡ್ತೀನಿ, ಮತ್ತ ಅಲ್ಲಿಂದ ನಾವು ಒಳ್ಳೆ ಬರಕ್ ಆಗಂಗಿಲ್ಲ. ನಿನಗೇನ್ ಬೇಕು ಕೇಳು. ಅವು ವಿಚಾರ ಮಾಡಿದ. ಮತ್ತೆ ವಿಚಾರ ಮಾಡ್ಕೊಂತ ಹೋದ. ಬರ್ಬೇಕಾದ್ರೆ ಏನ್ ವಿಚಾರ ಮಾಡಿದ್ರು? ಅವನಿಗೇನು ಅರ್ಧ ಬರ್ತೈತೆ, ನನಗೆ ಅರ್ಧ, ನಾನಿಗೇನ್ ಕೊಡಿ ಕೇಳ್ತೀನಿ ಅದ ಅರ್ಧ ಅಂತ ತಿಳ್ಕೊಂಡು ಅನ್ಕೊಂಡವ್ರು ಮನುಷ್ಯನೊಳಗ ದ್ವೇಷ ಉಟ್ಕೊಂತ. ಎದಕ್ ಕೂತಾರ? ತಪಸ್ಸಿಗೆ ಕೂತಾರ. ಮನುಷ್ಯನೊಳಗ ದ್ವೇಷ ಉಟ್ಕೊಂತ ಏನಂತ? ಏನ್ ಕೇಳ್ಬೇಕಪ್ಪ ಹಿಂಗ ಅಂತ ತಿಳ್ಕೊಂಡು ಅವ ಕಡೆ ಕೂತಾನ. ಹಿಂಗಾಗೈತೆ. ಇವ ಏನಂದ? ನನಗೇನು ಕೊಡ್ತೀಯಲ್ಲ, ಏನ್ ಕೊಡ್ತೀಯಲ್ಲ, ನನಗೆ ಇಷ್ಟಿಷ್ಟು ಕೊಡು ಅಂತ ಕೇಳಿದ. ಏನ್ ಕೇಳಿದ? ಅವನಿಗೇನು ಕೊಡ್ತೀಯಲ್ಲ ಅದ್ರ ಡಬಲ್ ನನಗೆ ಕೊಡು ಅಂತ ಕೇಳಿದ. ಅವನಿಗೇನ್ ಕೊಡ್ಬೇಕಂತ ತಿಳ್ಕೊಂಡು ನಿನಗಂತ ತಿಳ್ಕೊಂಡು ಕೇಳ್ತಾನಲ್ಲವ, ಅವ ಏನ್ ಕೇಳ್ಯಾನ ಅದ್ರ ಡಬಲ್ ನನಗೆ ಕೊಟ್ಟು. ಆಯ್ತು ತಥಾಸ್ತು ಅಂದಿವ. ಆಯ್ತು ತಗೋರಪ್ಪ ಅಂತ ತಿಳ್ಕೊಂಡು ಪರಮಾತ್ಮ ಈ ಕಡೆ ಗುಡ್ಡದಾಗ ಕೂತಿದ್ನಲ್ಲ, ಅವನ ಹತ್ರ ಬಂದ ಬಳಿಕ ನಿನ್ನ ತಪಸ್ಸಿಗೆ ಮೆಚ್ಚಿದೇನಪ್ಪ, ನಿನಗೇನ್ ಬೇಕು ಕೇಳು ಅಂತ ತಿಳ್ಕೊಂಡು ಅಂದಾಗ ಅವಂದ ಪರಮಾತ್ಮ ಆ ಕಡೆ ಕೂತಾನಲ್ಲ, ಅವನ ಹತ್ರ ಹೋಗಿದ್ನಲ್ಲ. ಅವ ಏನ್ ಕೇಳ್ಯಾನ? ಅವನ್ ತಗೊಂಡು ಏನ್ ಮಾಡ್ತೀಯ? ನಿನಗೇನ್ ಬೇಕು ಹೇಳು, ಕೊಟ್ಟು ಕಳಿಸ್ತೀನಿ.
ಇಲ್ಲ, ಅವ ಏನ್ ಕೇಳ್ಯಾನ ಹೇಳ, ಅವ ಕೇಳಿದ ಬಳಿಕ ನಾ ಕೇಳ್ತೀನಿ ಅಂತ. ನಿನಗೇನು ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಿನಿಲ್ಲ, ನೀನು ಕೊಟ್ಟಿದ್ದು ಡಬಲ್ ಅಂತ ತಿಳ್ಕೊಂಡಂದವ. ನಿನಗೇನು ಕೊಡ್ತೀನಲ್ಲ ನೀನು ಡಬಲ್ ಕೇಳ್ಯಾನವ. ಹೌದಾ, ನಾನು 10 ಲಾರಿ ಕೇಳಿದ್ರೆ ಅವಾಗ 20 ಲಾರಿ, ನಾನು 10 ಮನಿ ಕೇಳಿದ್ರೆ ಅವಾಗ 20 ಮನಿ, ನಾನು 100 ಎಕರೆ ಜಮೀನಿಗೆ ಕೇಳಿದ್ರೆ ಅವಾಗ 200 ಎಕರೆ ಜಮೀನು. ಎಲ್ಲ ವಿಚಾರ ಮಾಡ್ಕೊಂತ ಬಂದು ಏನ್ ಮಾಡಿದ ಪರಮಾತ್ಮ, ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು ಹೋಗ್ಲಿ ಅಂದ. ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು ಹೋಗ್ಲಿ ಅಂದ. ಪರಮಾತ್ಮ ಕೊಡಕಾಲಿ ಬಂದನ, ತತಸ್ತು ಅಂದ. ಅವು ಏನು ಹೋಗೋರಿ ಡಬ, 2 ಕಣ್ಣು, 2 ಕೈ, 2 ಕಾಲು. ಎದಕ್ ಹೋಗ್ಯಾರ? ಏನ್ ಬೇಡ್ಬೇಕಂತ ತಿಳ್ಕೊಂಡು ಗೊತ್ತಿಲ್ಲ ನೋಡಿ. ಹೆಂಗಿರ್ಬೇಕು, ಏನ್ ಬೇಡ್ಬೇಕಂತ ತಿಳ್ಕೊಂಡು ಗೊತ್ತಿಲ್ಲ. ಅದಕ್ಕೆ ಶಿಲಾದ ಆಗಿರ್ತಕ್ಕಂಥವನು ಶಿಲೆಗಳನ್ನ ತಿಂದು ಏನ್ ಮಾಡ್ತಿದ್ದ? ತಪಸ್ ಮಾಡಕತ್ತಿದ್ದ. ತಪಸ್ ಮಾಡುವಂತ ಸಮಯದೊಳಗೆ ಏನು ನಡೀತದ ಅನ್ನೋದನ್ನ ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ. ನಾಳೆ ಏನು ನಡೀತದ ಆದಷ್ಟು ಬೇಗನೆ ನಾಳೆ ದಿವಸ ತಾವೆಲ್ಲರೂ ಬರ್ಬೇಕಂತ ತಿಳ್ಕೊಂಡು, ನಾಳೆ ದಿವಸ ತಾವೆಲ್ಲರೂ ಬೇಗನೆ ಬರ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ಳುತ್ತ, ನಾಳೆ ದಿವಸ ತಾಯಿಂದ್ರ ನಾಳೆಗೆ ಹಾಲನ್ರಿ